ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನಿಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರ ಸಿದ್ಧವೇ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಈಗ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವ ಪ್ರಭು ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ. ಅಕ್ರೂರಃ ಪೇಶಲೋ ದಕ್ಷೋ ದಕ್ಷಿಣಃ ಕ್ಷಮಿಣಾಂ ವರಃ ವಿದ್ವತ್ತಮೋ ವೀತಭಯಃ ಪುಣ್ಯಶ್ರವಣ ಕೀರ್ತನಃ. ಆಮೇಲೆ ಅಕ್ರೂರಾಯ ನಮಃ, ಪೇಶಲಾಯ ನಮಃ, ದಕ್ಷಾಯ ನಮಃ, ದಕ್ಷಿಣಾಯ ನಮಃ, ಕ್ಷಮಿಣಾಂ ವರಾಯ ನಮಃ, ವಿದ್ವತ್ತಮಾಯ ನಮಃ, ವೀತಭಯಾಯ ನಮಃ, ಪುಣ್ಯಶ್ರವಣ ಕೀರ್ತನಾಯ ನಮಃ. ಇಷ್ಟು ಕೂಡ ನಾಮಾವಳಿ ಆಯ್ತು. ಅಕ್ರೂರ ಪರಮಾತ್ಮ ಕ್ರೂರನಲ್ಲ, ಅಕ್ರೂರ ಸೌಮ್ಯ ಉಚ್ಯತೆ. ಪರಮಾತ್ಮ ಕ್ರೂರಿ ಅಲ್ಲ ಅಂದ್ರೆ ಎಲ್ಲೆಲ್ಲಿ ನ್ಯಾಯಾಧೀಶ ಕ್ರೂರಿನ ಮರಣದಂಡನೆ ವಿಧಿಸಿದಾಗ ನ್ಯಾಯಾಧೀಶ ಕ್ರೂರಿ ಅಲ್ಲ, ನ್ಯಾಯ ಕೊಡ್ತಾನೆ ಅಷ್ಟೇ ಹೊರತು ಕ್ರೂರಿ ಅಲ್ಲ. ಯಾಕೆ ನಿರಾಕರಣ ಕೊಟ್ಟಾಗ ಕ್ರೂರಿ ಆಗ್ತಾರೆ. ಆದ್ರಿಂದ ಅದು ಅಕ್ರೂರ. ಪರಮಾತ್ಮರ ಬಗ್ಗೆ ಎಲ್ಲರೂ ಭಯಾನಕ ದೇವರು ತಿಳ್ಕೊಂಡಿರ್ತಾರಲ್ಲ, ನರಸಿಂಹ ರೂಪದಲ್ಲೂ ಕ್ರೂರನಲ್ಲ, ಯಾವ ರೂಪದಲ್ಲೂ ಪರಮಾತ್ಮ ಎಲ್ಲಾ ರೂಪಗಳು ಸಮ, ಸಗತ ಭೇದ ವಿವರ್ಜಿತ. ಯಾವ ರೂಪಗಳಲ್ಲೂ ಕೂಡ ಅಕ್ರೂರನೇ ಹೊರತು ಏನೂ ಅಲ್ಲ. ಆದ್ರೆ ದುಷ್ಟರಿಗೆ ಅತಿಶಯೇನ ಕ್ರೂರ, ಅಂದ್ರೆ ಹೆಚ್ಚು ಅಂತ ಅವರಿಗೆ ಹೇಳ್ತಾರೆ. ತಾನಹಂ ದುಷ್ಟತಃ ಕ್ರೂರ, ಅಂದಂತ ಬಸ್ಸಾಗ್ತೇನೆ ಅಂತ ಹೇಳ್ತಾರಲ್ಲ, ಸಾಮಾನ್ಯ ಅದು. ಆದ್ರೆ ಅದು ಯಾರಿಗೆ ಪಾಪ, ಅದಕ್ಕೆ ವೈಷಮ್ಯ ನಿರ್ಗುಣ್ಯ ಇಲ್ಲ. ಸಾಧನೆ ತಕ್ಕಂತ ಫಲ ಕೊಡೋದ್ರಿಂದ, ಒಳ್ಳೆ ಕೆಲಸ ಮಾಡಿದ್ರೆ ಸತ್ಫಲ, ಕೆಟ್ಟ ಕೆಲಸ ಮಾಡಿದ್ರೆ ದುಷ್ಫಲ ಕೊಡೋದ್ರಿಂದ ಅದನ್ನೇನಂತ ಕರೀತಾರೆ? ನ್ಯಾಯ ಅಂತಾರೆ ಹೊರತು ಕ್ರೌರ್ಯ ಅಂತ ಕರೆಯೋದಿಲ್ಲ. ಈ ಸೊನ್ನೆ ಹಾಕಿಬಿಟ್ಟಿದಾರಲ್ಲ ಜೀರೋಕ್ಕೆ, ಎಷ್ಟು ಕ್ರೂರ ಅವನು ಇನ್ವೆಲೇಟರ್, ಏನರ್ಥ? ವ್ಯಾಲಿಯವ್ರ ಕ್ರೂರನ ನೋಡಿ ಏನು ಕೊಡ್ಬೋದಾಗತ್ತೆ ಹೇಳೋದು ಕೇಳ. ಕ್ರೂರ್ಯ ಇರೋದು ಬೇರೆ, ತೋರ್ಸೋದು ಬೇರೆ. ಗೊತ್ತಾಯ್ತಾ? ಅದೇನು ಸುಮ್ಮನೆ ಮಕ್ಕಳು ಜೋರ ಬೈತಾರೆ, ಉದ್ದೇಶ ದ್ವೇಷ ಇಲ್ಲ, ಅಲ್ಲಿ ತಪ್ಪುತ್ತಿದ್ದ ಉದ್ದೇಶ ಇದೆ ಅಷ್ಟೇ, ಕಾಣುತ್ತದೆ. ಅದೇ ಹೊತ್ತು ಇನ್ನೊಬ್ರು ಯಾರೋ ಬರ್ತಾರೆ, ಮತ್ತೆ ಅವ್ರಿಗೆ ತಕ್ಷಣ ಕೋಲ ಬಿಟ್ಟು ಮಾತಾಡ್ಸ್ತಾ ಶುರು ಮಾಡೋದು. ಇದು ಅವ್ರನ್ನು ಬಯಸ್ಬಿಡೋದಿಲ್ಲ, ಅವ್ರಿಬ್ರು ಬಯಸ್ಕೊಡೋರಲ್ಲ. ದೊಡ್ಡವ್ರು ಬಂದ್ರಂತವ್ರು ಎಲ್ಲ ನಿಲ್ಲಿಸೇ ಬಿಡ್ತಾರೆ, ಅದು ಸರಿಯಲ್ಲ. ಅಕ್ರೂರ ಪೇಶಲಃ, ಪೇಶರ್ ಪಾನಾಂ ಈಶಃ, ಪಾ ಅಂದ್ರೆ ಚಕ್ರವರ್ತಿಗಳಿಗೆ ಒಡೆಯನಾಗಿದ್ದಾನೆ. ಲಾತಿ ಅವರನ್ನ ಉದ್ಧರಿಸ್ತಾನೆ. ಯಾಕೆ ಅಷ್ಟು ಜನ ಉದ್ಧಾರ ಮಾಡಿ ಲೋಕ ಜನ ರಾಜ್ಯ ಆಡಿರ್ತಾರಲ್ಲ, ಅವರು ಸುಖವನ್ನು ಕೊಡ್ತಾನಾದ್ರಿಂದ ಪೇಶಲಃ. ಇನ್ನೂ ಬಹಳ ಅರ್ಥ ಇದೆ. ಅತ್ಯಂತ ಸಮರ್ಥನಾದವನು, ಅನೇಕ ಅರ್ಥಗಳಿವೆ, ಅದು ಮುಖ್ಯವಾದ ಅರ್ಥ. ಪೇಶ ಎಲ್ಲಾ ರಾಜರಿಗೂ ಒಡೆಯರಾಗಿರುವ ಮಹಾಲಕ್ಷ್ಮಿಯನ್ನ ಲಾತಿ ತನ್ನ ಜೊತೆ ಯಾವಾಗಲೂ ಸ್ವೀಕಾರ ಮಾಡಿರ್ತಾನೆ. ಅನೇಕ ಅರ್ಥಗಳು. ದಕ್ಷ, ದಕ್ಷ ನಿಪುಣ. ದಕ್ಷ ಎಲ್ಲಾ ಕಾರ್ಯದಲ್ಲಿ ಪರಮಾತ್ಮ ಹೇಗಿದ್ದಾನೆ? ದಕ್ಷ. ದಕ್ಷ ಅಂದ್ರೆ ಮೋಸ್ಟ್ ಎಫಿಷಿಯೆಂಟ್, ಇನ್ಕಂಪೇರಬಲಿ ಎಫಿಷಿಯೆಂಟ್, ಬರೀ ಜಸ್ಟಿಸ್ ಎಫಿಷಿಯೆಂಟ್ ಅಲ್ಲ, ಆ ರೀತಿ ಇದ್ದಾನೆ. ಅಥವಾ ದ ಅಂದ್ರೆ ದದಾತಿ, ಕ್ಷ ಅಂದ್ರೆ ಕ್ಷೀಯತೆ ಅನೇನ ಇತಿ ಕ್ಷಃ. ಕೊಡೋರಿಗೆ ಕೊಡ್ತಾನೆ, ಕಿತ್ಕೊಡೋರು ಕಿತ್ಕೋತಾರೆ, ಎರಡೂ ಮಾಡ್ತಾನೆ. ಆದ್ರಿಂದಾಗಿ ಎರಡೂ ಇದೆ ಪರಮಾತ್ಮನಿಗೆ. ಅದೇ ರೀತಿ ಅದಕ್ಷ, ಅತಿಶಯೇನ ದಕ್ಷ, ಅತಿಶಯೇನ ದದಾತಿ. ದೇವ್ರು ಕೊಟ್ಟಷ್ಟು ಯಾರು ಕೊಡೋದಿಲ್ಲ. ಕನಕದಾಸರ ಮಾತಿದೆ ಹರಿಭಕ್ತಿ ಸಾರದಲ್ಲಿ, ನಿನ್ನಂತೆ ಕೊಡುವ ಉದಾರಿ ಯಾವನು ಮೂರು ಲೋಕದು. ದೇವ್ರು ಕೊಟ್ಟಷ್ಟು ಯಾರು ಕೊಡ್ತಾರೆ? ಆದ್ರಿಂದ ಬೇರೆ. ದಕ್ಷಿಣ, ದಕ್ಷಿಣ ಅಂದ್ರೆ ಏನರ್ಥ? ಅದೆಲ್ಲ ಲಕ್ಷ್ಮಿ, ಅದೆಲ್ಲ ಹೆಸರುಗಳಿವೆ. ಅದ್ರ ಜೊತೆಗೆ ದಕ್ಷಿಣ, ದಕ್ಷ ಭಾಗ ಸ್ಥಿತ ಇಣತ್ವ ಅಂತಂದಲ್ಲಿ ಅರ್ಥ ಮಾಡಿದ್ದಾರೆ. ಇಲ್ಲಿ ದಕ್ಷಿಣ ಶಬ್ದಕ್ಕೆ ಸಮರ್ಥ, ಅತ್ಯಂತ ಭಕ್ತರಿಗೆ ವಾತ್ಸಲ್ಯದಿಂದ ವಶನಾಗಬಹುದು, ದಾಕ್ಷಿಣ್ಯ ಕೊಡಗಾಗ್ತಾರೆ ಪದ ಹೇಳ್ತಾರಲ್ಲ. ದಕ್ಷಿಣ ಶಬ್ದ ಸಮರ್ಥ ಅಂತ, ಸರ್ವ ಸಮರ್ಥನಾಗಿದ್ದಾನೆ. ಕ್ಷಮಿಣಾಂ ವರಹ, ಆದರೆ ಕ್ಷಮಾಸಿದರಲ್ಲಿ ಅತ್ಯಂತ ಶ್ರೇಷ್ಠನಾದವು. ಅವ್ರು ಕೊನೆ ಗಳಿಗೆಯಲ್ಲಿ ಹಜ ಮಾಡೋ ಸ್ತೋತ್ರ ಮಾಡೋ ಉದ್ಧಾರ ಮಾಡಿಬಿಡ್ತಾರಲ್ಲ. ಯಾರು ಹೋಗ್ತಾರ ಅಷ್ಟು ಕರುಣಾಳು ಯಾರು ಇರ್ತಾರ? ಎಷ್ಟು ಕರುಣಾಳು ದೇವ್. ವಾಲಿನ ಯಾವಾಗ ವಾಲಿಗೆ ಸಿಕ್ಕಾಬಿಟ್ಟಿ ಬೈತಾನೆ ರಾಮದೇವರನ್ನ, ತಪ್ಪ ಒಪ್ಕೊಂಡ ತಕ್ಷಣ ಆಯ್ತು. ಏನ ತನ್ನ ಮಗನಾಗಿ ಖುಷನಾಗಿ ಹುಡ್ತಾನೆ, ರಾಜ್ಯ ಸಿಗುತ್ತೆ, ಎಷ್ಟೆಷ್ಟು ಮಾಡ್ಬಿಡ್ತಾನೆ ಅನುಗ್ರಹ.
ದುರ್ಯೋಧನ ಹಾಗೆ ಮಾಡಿದ್ರೆ ಆ ಜನ್ಮ ಹಾಳಾಗಲಿ, ಮುಂದೆ ಎಷ್ಟು ಉಪಯೋಗ ಮಾಡ್ಕೋಬಹುದಾಗಿ ಮಾಡ್ಕೊಳ್ಳೋದ್ರೆ. ಅದಕ್ಕೆ ಕ್ಷಮೆಯನ್ನು ಕೇಳಿದಾಗ ಕ್ಷಮಿಸ್ತಾನೆ. ಅವನ ಪ್ರಶ್ನೆ ಇಷ್ಟೇ, ಹಾಗಿದ್ರೆ ಅಜಾವಿಡ ಇತ್ಯಾದಿ ಜನಗಳನ್ನು ಕ್ಷಮಿಸಿದಾಗೆ ಪರಮಾತ್ಮ ದುರ್ಯೋಧನ ಯಾಕೆ ಕ್ಷಮಿಸಲಿಲ್ಲ ಅಂತ ಪ್ರಶ್ನೆ ಕೇಳಿದ್ರೆ ಅವನಿಗೆ ಕ್ಷಮೆ ಕೇಳಿದ ಫಸ್ಟ್ ಅದ್ರ ಕೇಳಿದ್ರು. ಕ್ಷಮೆ ಬಿಡೋದು ಕೆಡೋದು ಬಿಡೋದು ಯಾವಾಗ ಬರುತ್ತದೋ ಕೇಳಿದ್ರೆ ಅವನು ಅಪ್ಲಿಕೆಂಟೇ ಅಲ್ಲ, ಅವನು ಅಪ್ಲೈ ಮಾಡಿ ಫಸ್ಟ್ ರ್ಯಾಂಕ್ ಹೋಗೋದು ಅಪ್ಲೈ ಮಾಡಿಲ್ಲ, ಅವನು ಕೆಲಸ ಕೊಟ್ಟು ಅಪ್ಲೈ ಮಾಡಿಲ್ಲ, ಕೊಟ್ಟಿಲ್ಲ ಅಷ್ಟೇ. ಇದ್ರ ಉತ್ತರ ಕೊಡ್ಬೇಕಾಗ ಅವ್ನು ತಲೆ ತೆರೆದು ಕುತ್ಕೋಬಾರ್ದು. ಅವ್ನು ಕೇಳಿದ್ ತೋರಿಸಿ ಆಗ, ಯಾಕಂದ್ರೆ ಯಾಕೆ ಮಾಡ್ತಾರೆ ಅಂದ್ರೆ ಅವ್ರಿಗೆ ನೋಡಿಲ್ಲ ಅದನ್ನ. ಹೌದಲ್ಲ ಅಂತ ಕೇಳುದು, ಕರೆದು ಬಿಟ್ಟು ಕ್ಷಮಿಸ್ತೀನಿ ಅಂತ ಹೇಳ್ಬೇಕು, ಕರೆದು ಬಿಟ್ಟು ಕ್ಷಮಿಸ್ತೀನಪ್ಪ ಅಂತ ಹೇಳಿ. ಯಾವಾಗಲೂ ಕ್ಷಮೆಗೆ ಅರ್ಥ ಇರೋದೇನೋ, ಅವನು ಕ್ಷಮೆ ಕೇಳ್ತಾನೆ, ಅವಾಗ ತಪ್ಪಾಯ್ತು ಅವಾಗ ಕ್ಷಮೆ ಕೇಳ್ತಾನೆ. ಅವ್ರು ತಪ್ಪಾಗಿದೆ ರಿಲೀಸೇ ಆಗಿದವನಿಗೆ ಕ್ಷಮೆ ಯಾಕೆ ಕೇಳ್ತಾನೆ ಅವನು ಅಂದ್ರೆ ತಪ್ಪಿದ ಅಂತ ಕನ್ಫರ್ಮ್ ಆಯ್ತು. ಕ್ಷಮಿಣಾಂ ವರಹ ನೋಡೋದಕ್ಕೆ ಸಾಮಾನ್ಯ ಪದ ಕಂಡ್ರೆ ಅರ್ಥ ಮಾಡ್ಕೊಂಡ್ರೆ ಕ್ಷಮಿಸಿದವ್ರನ್ನ ಯಾರ್ಯಾರನ್ನ ಕ್ಷಮಿಸಿದ್ದವ್ರು ಅವರೆಲ್ಲ ಕೂಡ ಕ್ಷಮೆ ಕೇಳಿದವರು, ಗೊತ್ತಾಯ್ತಾ. ಆ ರೀತಿ ಕೇಳಲಿಲ್ಲ, ಆದ್ರಿಂದ ಇವರಿಂದ ಉದ್ಧಾರ ಮಾಡಲಿಲ್ಲ. ಆ ರೀತಿ ನಾವು ಕೂಡ ಹಾಗೆ ಪ್ರತಿನಿತ್ಯದಲ್ಲೂ ಕೂಡ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ದನ. ಅದು ಕ್ಷಮೆಗೆ ಅರ್ಹತೆ ಬರುತ್ತೆ. ಇಲ್ದವ್ರೆ ಯಾಕೆ ಕ್ಷಮೆ ಯಾಕೆ ಸಿಗುತ್ತೆ? ವಿದ್ವತ್ತಮಃ ವಿದ್ವಾನ್ ವಿದ್ವತ್ತರಹ ವಿದ್ವತ್ತಮಃ ಅಂದ್ರೆ ವಿದ್ವಾಂಸರಲ್ಲಿ ಸೂಪರ್ಲಿಟಿವ್, ಅದಕ್ಕಿಂತ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ವಿದ್ವತ್ತಮಃ. ಬಾಸ್ಗಳು ವಿದ್ವತ್ತಮರಾಗಿರ್ಬೇಕಾಗಿಲ್ಲ, ಕೆಲಸ ಕೊಟ್ಟವ್ರಿಗೆ ಕೆಲಸ ಬರದೇ ಇರ್ಬೋದು, ಆದ್ರೆ ದೇವ್ರು ಹಾಗಲ್ಲ. ವಿದ್ವತ್ತಮಃ ವೀತ ಭಯ ವೀತ ಭಯ, ಭಯದ ಹೆಸರೇ ಇಲ್ಲ ದೇವರಿಗೆ. ಭಯದ ಹೆಸರು ಯಾವಾಗ ಬರುತ್ತೆ? ಅಜ್ಞಾನ ಇದ್ರೆ, ಅಸಾಮರ್ಥ್ಯ ಇದ್ರೆ ಭಯ ಬರುತ್ತೆ. ಅಜ್ಞಾನ ಎಂಬುದು ಜ್ಞಾನದ ಆಸ್ಪೆಕ್ಟ್, ಇದು ಭಯ ಫಿಸಿಕಲ್ ಆಸ್ಪೆಕ್ಟ್. ಸರ್ವಶಕ್ತ ಸರ್ವಜ್ಞ, ಅವನಿಗೆ ಭಯದ ಪ್ರಸಂಗನೇ ಇಲ್ಲ. ವಿ ಇತ ಭಯ ಇನ್ನೊಂದ, ವಿ ಶತ್ರವ ವಿನ ಗರುಡೇನ ಇತ ಭಯ. ಗರುಡನ ಕಂಡ್ರೆ ಹೆದರಿ ಸಾಯ್ತಾರೆ, ಇದನ್ನೆಲ್ಲ ಮತ್ತು ವಾಹನ ಬಂದು ಸಾಕು ಹೆದರಿ ಬಿಡ್ತಾರ. ಆದ್ರಿಂದ ಪೊಲೀಸ್ ವ್ಯಾನ್ ಬಂದ್ರೆ ಗಾಬರಿ ಆಗೋದಿಲ್ವಾ ಅಂತಾರ. ನೋಡಿದ್ರೆ ಯಾಕೋ ಅಲ್ಲಿ ನಿಲ್ಲಿಸ್ಬಿಟ್ಟು ಹೋದ್ರೆ ಬಜೀತಾ ಇರುತ್ತೆ ಅವರಿಗೆ. ವೀತ ಭಯ. ಅದೇ ಇನ್ನೊಂದು ವಿಶೇಷೇಣ ಹಿತ ಭಯ, ಉಳಿದವರಿಗೆ ಬೇಕಾಷ್ಟು ಭಯ ಹುಟ್ಟದ. ದುಷ್ಟರಿಗೆ ನರಸಿಂಹ ರೂಪದ ನೋಡಿದಾಗ ಏನಾಯ್ತು, ಅಲ್ಲಿಗೆ ಇಡೀ ಜಗತ್ತೇ ಭಯಪಟ್ಟರು. ಮಹಾಲಕ್ಷ್ಮೀ ದೇವಿ ಭಯಪಟ್ಟಂತೆ ನಾಟಕ ಮಾಡಿದ್ರು, ಬ್ರಹ್ಮದೇವರು ಹಾಗೇನೆ. ಉಳಿದವರೆಲ್ಲ ಕೂಡ ನೋಡಕ್ಕೆ ಸಾಧ್ಯ ಇರಲಿಲ್ಲ. ಅದಕ್ಕೆ ವಿತ ಭಯ. ಪುಣ್ಯ ಶ್ರವಣಕ್ಕೆ ಅಂದ್ರೆ ಯಾವಾಗಲೂ ಕೂಡ ಭಯಪಡಿಸ್ತಾ ಹೋದ್ರೆ ಕೆಲಸ ಆಗಲ್ಲ. ಕೆಲವು ಸಲ ಭಾರಿ ಲೀನಿಯಂಟ್ ಇದ್ಬಿಟ್ಟು ಎಲ್ಲ ತಲೆ ಹಾಕಿಬಿಟ್ರೆ ಅವ್ರ ಭಾಷೆನೆಲ್ಲ ತಮಾಷೆವಾಗಿ ಮಾಡ್ತಿರ್ತಾರೆ. ಅವನು ಇದಾಗಿ ತೋರಿಸ್ಬೇಕು, ತೋರ್ಸೋ ಕಾಲಕ್ಕೆ ತೋರಿಸ್ಬೇಕು. ಯಾವಾಗಲೂ ಬೈತಿದ್ರು ಉಪಯೋಗ ಇಲ್ಲ. ಕಂಡಾಗೆಲ್ಲ ಬೈತಿದ್ರೆ ಅವ್ರು ಯಾರು ಲೇಕ್ ಮಾಡೋಲ್ಲ, ಕಂಡಾಗೆಲ್ಲ ಕ್ಷಮಿಸಿದ್ರು ಲೇಕ್ ಮಾಡೋದಿಲ್ಲ. ಅವನು ತಪ್ಪಾದಾಗ ದಂಡಿಸ್ಬೇಕು, ಸರಿ ಇದ್ದಾಗ ಗುಡ್ ಅನ್ಬೇಕು. ಅವಾಗ ಏನಾಗುತ್ತೆ, ಅವ್ರಿಗೆ ಖುಷಿ ಆಗುತ್ತೆ. ಅದಕ್ಕೆ ಅದೆಲ್ಲ ಅಡ್ಮಿನಿಸ್ಟ್ರೇಟಿವ್ ಇರ್ಬೇಕಾದ ಗುಣಗಳವೆಲ್ಲ ಕೂಡ. ಪುಣ್ಯಶ್ರವಣ ಕೀರ್ತನ, ಪುಣ್ಯಶ್ರವಣ ಪುಣ್ಯ ಕೀರ್ತನ. ಅವನ ಹೆಸರು, ಅವನ ಬಗ್ಗೆ ಕೇಳಿದ್ರೆ ಸಾಕು ಪುಣ್ಯ ಬರುತ್ತೆ, ಅವನ ಬಗ್ಗೆ ಹೇಳಿದ್ರೆ ಸಾಕು ಪುಣ್ಯ ಬರುತ್ತೆ. ಪುಣ್ಯ ಅನ್ನೋದು ಶ್ರವಣ ಅನ್ನೋದು ಕೇಳೋದು, ಕೀರ್ತನ ಹೇಳೋದು. ದೇವ್ರ ಬಗ್ಗೆ ಕೇಳೋದು, ದೇವ್ರ ಬಗ್ಗೆ ಹೇಳೋದು ಎರಡು ಕೂಡ ಏನದು, ಎರಡು ಅತ್ಯಂತ ಪುಣ್ಯಕರವಾದ ಸಂಗತಿ. ಪುಣ್ಯ ಶ್ರವಣ ಕೀರ್ತನ ಅಲ್ಲಿಗಾಯ್ತು. ಅಕ್ರೂರ ಪೇಶಲೋ ದಕ್ಷೋ ದಕ್ಷಿಣ ಕ್ಷವಣಾಂಬರ ವಿದ್ವತ್ತಮೋ ವೀತಭಯ ಪುಣ್ಯ ಶ್ರವಣ ಕೀರ್ತನ. ಏನಿದೆ ಎಣಿಸ್ತಾ ಇದ್ದೀರಾ? ಚಿಕ್ಕದು ದೊಡ್ಡದಾಗ ನೋಡ ಅಂತ. ಉತ್ತಾರಣೋ ದುಷ್ಕೃತಿ ಪುಣ್ಯೋ ದುಸ್ವಪ್ರನಾಶನ ವೀರ ರಕ್ಷಣ ಸಂತೋ ಜೀವನ ಪರಿಹವಸ್ಥಿತ. ಉತ್ತಾರಣಾಯ ನಮಃ. ದುಷ್ಕೃತಿ ದುಷ್ಕೃತಿಘ್ನೇ ನಮಃ. ಪುಣ್ಯಾಯ ನಮಃ. ದುಸ್ವಪ್ರನಾಶನಾಯ ನಮಃ. ವೀರ ವೀರಘ್ನೇ ನಮಃ. ರಕ್ಷಣಾಯ ನಮಃ. ಆಮೇಲೆ ಸಂತಾಯ ನಮಃ. ಜೀವನಾಯ ನಮಃ. ಪರ್ಯವಸ್ಥಿತಾಯ ನಮಃ. ಸಂತ ಬಹುವಚನ ಸದ್ಭ್ಯೋ ನಮಃ. ಆ ರೀತಿ ಆಗುತ್ತೆ. ಆಕ್ಚುಲಿ ಸಂತ ಬಹುವಚನ, ಇವರು ಬಹುವಚನದ ಪದನೂ ದೇವರಿಗಿದೆ, ಸ್ತ್ರೀಲಿಂಗದ ಪದ ಇದೆ, ನಪುಂಸಕಲಿಂಗದ ಪದ ಇದೆ, ಕೆಲವು ಬಯೋ ಪದ ಇದೆ, ಗೊತ್ತಾಯ್ತಾ? ಅದೆಲ್ಲವೂ ಕೂಡ ದೇವ್ರ ಗುಣ ಹೇಳುತ್ತೆ ಹೊರತೇನಲ್ಲ. ಅವ್ರು ಈ ರೀತಿ ಕೇಳಬಹುದು. ನೀವು ಹೇಳ್ತೀರಲ್ಲ ವಿಷ್ಣುವಿಗೆ ಹೀಗೆಲ್ಲ, ದುಃಖಿಗೆ ಹೇಳ್ತೀರಲ್ಲ ಅಂತ ಕೇಳಿದ್ರೆ ಅಸಮಂಜಸ ಅಂತ ಹೇಳ್ಬಹುದಾ? ಇಲ್ಲ. ಯಾಕೆ? ಅವರಿಗೆ ರುದ್ರ ಅಂದ್ರೆ ಅಸಮಂಜಸ, ವಿಷ್ಣುವಿಗೆ ರುದ್ರೋ ಬಹುಜನ ಸಮಂಜಸ, ಅಸಮಂಜಸ, ಸಮಂಜಸ ಪರಮಾತ್ಮ. ಯಾಕೆ? ಶತ್ರುಗಳಿಂದ ಅಳಿಸ್ತಾನೆ, ಅವರು ತಾವಳುತ್ತಾರೆ.
ಇನ್ನೊಬ್ರು ನಡೆಸ್ತಾರೆ ಅಂತ ಸಮರ್ಥ ಅಂತ. ರಕ್ಷಣಾಯ ನಮಃ, ಸಂತಾಯ ನಮಃ, ಅಥವಾ ಅಧ್यो ನಮಃ, ಜೀವನಾಯ ನಮಃ, ಪರ್ಯವಸ್ಥಿತಾಯ ನಮಃ, ಉತ್ತಾರಣಾಯ ನಮಃ. ಉತ್ತಾರಯತೀತಿ ಉತ್ತಾರಣ, ಉತ್ಕೃಷ್ಟತ್ವೇನ ತಾರಯತಿ. ದೇವರು ಕಾಪಾಡ್ತಾನೆ, ಅತಿ ಲೀಲಾಜಾಲವಾಗಿ ಕಾಪಾಡ್ತಾನೆ. ಪರಿಪೂರ್ಣ ಸಂಸಾರವನ್ನು ದಾಟಿಸೋ ಶಕ್ತಿ ಯಾರಿಗಿದೆ? ಉತ್ತಾರಯತಿ. ಇಲ್ಲೆಲ್ಲ ಕೂಡ ದಾಚಕ್ಕೆ ಬರೋದಿಲ್ಲ ಅಂತ ಅವರು ಬದ್ಧರಾಗಿರ್ತಾರೆ. ಮುಕ್ತರಿಗೆ ನೀವು ನೋಡ್ರೋದು ಅವ್ರಿಗಿಲ್ಲ. ಅದಕ್ಕೆ ಉತ್ಕೃಷ್ಟೇನ ತಾರಯತಿ ಅಥವಾ ಉತ್ತಾರಾಣಂ ನಹ. ಯಾರು ಉಳಿದವರಿಗೆ ಸಹಾಯವನ್ನು ಮಾಡ್ತಾರೆ ಅವರಿಗೆ ಆನಂದ ಪಡಿಸ್ತಾನೆ ಪರಮಾತ್ಮ. ಇದನ್ನ ಮರ್ತು ಬಿಡ್ತಾರೆ ಜನ. ಏನ್ ಯೋಚನೆ, ನನ್ನ ಪಾಡಿಯ ದೇವ್ರ ಪೂಜೆ ಸಂಧ್ಯಾ ಬಂದಿದ್ದೆಲ್ಲ ಬೈಕೋತವ್ರು ಮೋಸ ಮಾಡ್ತಿರೋದು ಸಾಧ್ಯ ಇಲ್ಲ, ತಪ್ಪದು. ನಮ್ಮಿಂದ ಒಬ್ಬ ವೈದ್ಯ ಇರ್ತಾರೆ, ಅಥವಾ ಮಡಿಲೇ ಕೂತಿರ್ಬೋದು. ಅವನು ಮಗು ಬೀಳುತ್ತೆ, ಅದೆಲ್ಲ ಸರೋವರದ ಬಿದ್ದು ಬಿಡುತ್ತೆ. ಅವಾಗ ಏನ್ ಮಾಡ್ಬೇಕು? ಮತ್ತೆ ಎತ್ತಬೇಕು, ತಾನು ಮಡಿ ಹೋಗುತ್ತೆ. ಏನು ಎಷ್ಟು ಕಣ್ಣು ಮುಚ್ಕೊಂಡ್ಬಿಡ್ತಾರೆ, ಕಣ್ಣು ಮುಚ್ಕೊಂಡು ಜೋರ ಅಂತ ಹೇಳ್ತಾರೆ. ಎಷ್ಟು ಪಾಪ ಬರುತ್ತೆ ಗೊತ್ತಾದ್ರಿಂದ. ಪುಣ್ಯದ ಹೆಸರೇ ಇಲ್ಲ. ಅದನ್ನ ನಮ್ಮನ್ನು ಹಾಸ್ಪಿಟಲ್ ಪೂರ್ತಿ ಬಿಟ್ಟೋಗ್ಬಿಟ್ಟಿದೆ. ನಮ್ಮಲ್ಲಿ ಬರೀ ಜಗಳ ಆಗಿರೋ ಎಲ್ಲ ಬಿಟ್ಟೋಗಿರೋದ್ರೆ ಜನಕ್ಕೆ ಅರ್ಥ ಆಗೋದಿಲ್ಲ. ಅದಕ್ಕೆ ಬೇರೆ ಮತ್ತವ್ರು ಈ ಕಡೆ ಬರ್ಲಕ್ಕೆ ಇಷ್ಟಪಡೋದಿಲ್ಲ. ಅಲ್ಲ, ನಮ್ಮವರೇ ದೂರ ಹೋಗ್ಬಿಡ್ತಾರೆ. ಬೇರೆ ಮತ್ತಲ್ಲಿ ಏನ್ ಮಾಡ್ತಾರೆ, ಫಸ್ಟ್ ಅವ್ರು ವೆಲ್ಕಮ್ ಮಾಡ್ತಾರೆ, ಅಲ್ಲಿಗೆ ಅರ್ಥ ಇವ್ರು ಸೋತು ಬಿಡ್ತಾರೆ. ನಮ್ಮಲ್ಲಿ ದೊಡ್ಡ ದೋಷ ಅಂದ್ರೆ ಉಳಿದವರಿಗೆ ನಮ್ಮಿಂದಾದ ಸಹಾಯವನ್ನು ಮಾಡೋದು. ನಮ್ಮಿಂದ ಆಗೋದು ಎಲ್ಲ ಮಾಡಿ ಅಂತೇನು ಹೇಳಲಿಲ್ಲ. ನಾವು ಡಾಕ್ಟರ್ಸ್ ಅಲ್ಲ, ಯಾರೋ ಬಿದ್ದು ಎತ್ತಿದ್ರೆ ಸಾಕಷ್ಟೇ. ಎತ್ಬಿಟ್ಟು ಡಾಕ್ಟರ್ ಬೋಗಿಸಿದ್ರು ಸಾಕು. ನಾವು ಡಾಕ್ಟರ್ ಅಲ್ಲ ಅಂತೇಳಿ ಹಾಗೆ ಹೋಗ್ತಿದ್ರೆ ಅದು ದುಡ್ಕೋತ ಬೇರೆ ಹೋಗೋದಿದ್ದು. ಅಂತ ಮೂರ್ಖತನ ಮಾಡೋದು ದೊಡ್ಡದು, ಆ ಪಾಪ. ಉತ್ತಾರಣ, ಬೇಸರ ಬಾಯಿ ಬಂದಾಗ ಬೈತಿರ್ತಾರಲ್ಲ, ನೋಡ್ತಿರಲ್ಲ ಎಷ್ಟು ಕೆಟ್ಟದಾಗಿ. ಇವ್ರು ABCD ಗೊತ್ತಿಲ್ಲ, ದೊಡ್ಡ ದೊಡ್ಡವ್ರು ಬೈತಿರ್ತಾರೆ. ದುಷ್ಕೃತಿ ದುಷ್ಕೃತಿಯಿಂದ ನಾಶ ಮಾಡ್ತಾನೆ. ದುಷ್ಕೃತಿಯಿಂದ ನಾಶ ಮಾಡ್ತಾನೆ ಏನ್ ಅರ್ಥ ಅದಕ್ಕೆ ಅಂತ ಪ್ರಶ್ನೆ. ಈಗ ಹೆಚ್ಚು ಪುಣ್ಯ ಮಾಡಿಬಿಟ್ಟಿರ್ತಾರೆ, ಆ ಪುಣ್ಯ ಕಡಿಮೆ ಆಗಬೇಕು, ಒಂದು ಕೆಟ್ಟ ಕಾರ್ಯ ಮಾಡಿಸಿ ಕಡಿಮೆ ಮಾಡಿಬಿಡ್ತಾರೆ. ಮೈನಸ್ ಪಾಯಿಂಟ್. ಈ CET ಒಳಗೆಲ್ಲ ಪ್ಲಸ್ ತಪ್ಪರದ ಮೈನಸ್ ಮಾಡ್ತಾರಲ್ಲ, ಹಾಗೆ ಗೊತ್ತಾಯ್ತಾ? ಇದು ವೆರಿ ಇಂಪಾರ್ಟೆಂಟ್. ಆ ರೀತಿ ಮಾಡಿದ್ರೆ ನಮ್ಮ ಪುಣ್ಯ ಅವತ್ತೇ ಬಿಟ್ಟಿರ್ತದೆ, ಗೊತ್ತಾಯ್ತಾ? ಅದು ಉಳಿಸ್ಬೇಕಂದ್ರೆ ಅದಕ್ಕೆ ತಪ್ಪು ಯಾಕೆ ಮಾಡಬಾರ್ದು ಅಂದ್ರೆ ಮಾಡಿದ ಪುಣ್ಯ ಕಳ್ಕೊಳ್ಬಾರ್ದು. ತುಂಬಾ ಜನ ಆ ತಪ್ಪು ಮಾಡ್ತಾರೆ. ಭಾರಿ ಕಷ್ಟಪಟ್ಟು ಮಾಡಿ ಏನೋ ಒಂದು ಮಾತಾಡಿ ಕೇಳಿಸ್ಕೊಂಡ್ಬಿಡ್ತಾರೆ. ಹೇಳಿಲ್ಲ, ವರ್ಷ ದೊಡ್ಡ ಫಸ್ಟ್ ಕ್ಲಾಸ್ ಖೀರ್ ಮಾಡಿ ಏಲಕ್ಕಿ ಎಲ್ಲ ಹಾಕಿಬಿಟ್ಟು ಮನೆಗೆ ಸೀಮೆ ಎಣ್ಣೆ ಒಗ್ಗರಣೆ ಕೊಟ್ಬಿಟ್ರೆ ಪ್ರಾಣಿಗಳು ಕೂಡ ತಿಂದಲ್ಲ. ಹಾಗಾಗಿ ಅಲ್ಲಿ ದೊಡ್ಡ ಹಣ ಸಂಪಾದನೆ ಎಷ್ಟು ಮುಖ್ಯ ಅನ್ನೋದು ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು. ಬಂದ ಪಿಕ್ ಪಾಕೆಟ್ ಅಂತ ಕಳ್ಕೊಂಡ್ಬಿಟ್ರೆ ಏನು ಉಪಯೋಗ ಅದರಿಂದ? ಅದಕ್ಕೆ ಯಾವಾಗಲೂ ಕೂಡ ಕಳ್ಳರು ಕಾಯ್ತಾ ಇರ್ತಾರೆ, ಹಾರಿಸ್ಬೇಕು ಅಂತೇಳಿ. ಈ ಕಾಮಕ್ರೋಧ ದೋಷಗಳು ಕಾಯ್ತಾ ಇರ್ತವೆ, ನಮ್ಮ ಪುಣ್ಯ ಕಳಿಬೇಕು ಅಂತೇಳಿ. ವಶನಾಗಬಾರ್ದು. ಅದಕ್ಕೆ ಕಾಮ ಏಷ ಕ್ರೋಧ ಏಷ. ಉದಂಕ ಸಿಟ್ ಮಾಡಿಕೊಂಡ ಬಂದ್ಬಿಟ್ಟು, ನನ್ನ ಶಿಷ್ಯ ದುರ್ಯೋಧನ, ಅವನು ಕೊಂದುಬಿಟ್ಟಿಯಾ, ಕೊಂದೋಗ್ಬಿಟ್ನ ಅವನು, ನಿನ್ನೆ ಶಾಪ ಕೊಡಕ್ಕೆ ನೀರು ಹಾಕೊಂಡ್ಬಿಡ್ತಾರೆ. ಕೃಷ್ಣ ಮೇಲೆ ಶಾಪ. ತಕ್ಷಣ ಕೃಷ್ಣ ಸಮಾಧಾನ ಮಾಡ್ತಾ ಇರು, ಸುಮ್ಮನೆ ಇದ್ದರೆ ಎಲ್ಲಾ ಪುಣ್ಯ ಕಳ್ಕೊಂಡು. ದೇವರ ಮೇಲೆ ಶಾಪ ಕೊಡೋದು ಅಂದ್ರೆ ಕೆಲಸ ಅಂತೂ ಕಳ್ಕೊತಾರಲ್ಲ, ಭಾಷಣ ಬೈದ್ರೆ. ಆದ್ರೆ ಕೃಷ್ಣ ಏನ್ ನಿಲ್ಸ ನಿಲ್ಲು, ಅವ್ನು ಎಂಥವನು ದುಷ್ಟ, ನಾನು ಯಾರು ನೋಡಿ ವಿಶ್ವರೂಪ ತೋರಿಸ್ತಾರೆ. ಆಗ ಅವ್ರು ತುಂಬಾ ದುಃಖಪಟ್ಟು ಕ್ಷಮೆ ಕೇಳ್ತಾರೆ, ಗೊತ್ತಾಯ್ತಾ? ಇಲ್ಲ ಹೆಚ್ಚಿನ ಪುಣ್ಯ ಹೋಗೋದನ್ನ ತಡೆದು ಬಿಟ್ಟ. ಗಾಂಧಾರಿ ಏನ್ ಮಾಡಿಲ್ದೋ ಬೈದು ಬಿಟ್ರು ಕೃಷ್ಣನ, ಶಾಪ ಕೊಟ್ಟು. ನಮ್ಮ ಅಣ್ಣ ತಮ್ಮದ್ರಲ್ಲಿ ಜಗಳ ಹುಟ್ಟಿಸಿ ಇವರು ಸತ್ತೋದ್ರು. ನೀನ್ ಸಮರ್ಥ, ನೀನ್ ಹುಟ್ಟಿಸಿ ಅಂತ ಬೈಯೋದಿಲ್ಲ, ನೀನ್ ಹುಟ್ಟಿಸಿದ್ದಲ್ಲ. ನೀನ್ ನಿಲ್ಲಿಸ್ಬೋದಾಗಿತ್ತು, ನಿಲ್ಲಿಸ್ಲಿಲ್ಲ. ಅದಕ್ಕೆ ನಿನ್ನ ವಂಶ ಎಲ್ಲ ಪರಸ್ಪರ ಹೊರದಾಡ್ಕೊಂಡು ಸಾಯ್ಲಿ ಶಾಪ ಕೊಟ್ಟು. ಅರ್ಥ ಆಯ್ತಾ? ಕೃಷ್ಣ ಹೇಳಿದ, ನನ್ನ ಉದ್ದೇಶ ಹಾಗೆ ಇಟ್ರು, ಪುಣ್ಯ ಎಲ್ಲ ಕಳ್ಕೊಂಡ್ಬಿಟ್ರು. ಈ ರೀತಿ ಅದಕ್ಕೆ ದಿವಸ ನೋಡ್ತಿರ್ಬೇಕು ನಾವು. ಪುಣ್ಯ ಬರೋ ಜಾಗ ನೋಡ್ಬೇಕು, ಪುಣ್ಯ ಕಳ್ಕೊಳ್ಬಾರ್ದು ನೋಡ್ತಿರ್ಬೇಕು. ಎರಡು ಭಾಗ ನೋಡ್ಬೇಕು. ಒಂದ್ ಮುಖ ನೋಡ್ಬೇಕು, ಇನ್ನೊಂದ್ ಮುಖ ನೋಡೋದೇ ಇಲ್ಲ. ಅವ್ರು ಭಾರಿ ತಪ್ಪಾಗ. ಯಾವ್ದೆಲ್ಲ ಹೇಳಿಲ್ಲ. ಶಿಷ್ಯ ಅವನೇನ್ ಬರೀ ದುರ್ಗುಣ ವಿನಯ ಕಲಿಬೇಕು, ಅವನು ಕಲಿಬೇಕು. ಬಲರಾಮ ದೇವ್ರ ಹತ್ರ ಏನ್ ಕಲ್ತ? ಏನ್ ಕಲ್ತ? ಗದಾ ಯುದ್ಧ ಕಲ್ತ. ಇವ್ನ ಏನಂದ್ರೆ ದುರ್ಯೋಧನ ಟ್ಯಾಕ್ಟಿಕ್ಸ್. ಅದು ದೊಡ್ಡವ್ರ ಕಾಂಟ್ಯಾಕ್ಟ್ ಆಗ ಇಟ್ಕೊಂಡ್ಬಿಟ್ಟು ಸಮಯ ಬಂದಾಗ ಇನ್ಫ್ಲೂಯೆನ್ಸ್ ಮಾಡ್ಲಿ ಅವರು ಅಂತ ಹೇಳಿ. ಅದು ಕಲಿಯೋದ್ ಮುಖ್ಯ ಅಲ್ಲ ಅವನಿಗೆ. ಎನ್ರೋಲ್ ಆಗ್ಬಿಟ್ಟು ನಾಪತ್ತೆ ಬರೋದಿಲ್ಲ. ಆ ತರ ಸ್ಟೂಡೆಂಟ್ ಅಂತ ಹೆಸರಾಗೋದಿಲ್ಲ ಅದಕ್ಕೆ. ಆ ತರ ಕುತಂತ್ರ ಮಾಡ್ತಿದ್ದ. ಬಲರಾಮ ದೇವ್ರಿಗೆ ಅಷ್ಟೆಲ್ಲ ಮಾಡ್ಕೊಂಡು ಕೇಳಿದ್ದೇನು, ಸುಭದ್ರ ಕೊಟ್ಟು ಮದುವೆ ಮಾಡಿ ಅಂತ ಕೇಳಿದ. ತಾನು ಗುರುದಕ್ಷಿಣೆ ಕೊಡ್ಲಿಲ್ಲ, ತನಗೆ ದಕ್ಷಿಣೆ ಕೊಡ್ಬೇಕು ಕೇಳಿಕೊಂಡು. ದುಷ್ಟ 4 ವರ್ಷ ಇದ್ದ. ಏನ್ ಕಲ್ತಾಗಾಯ್ತ ಅವನು ಅಂದ್ರೆ ಋಷಿ ಬೇಡ ಏನೋ ಒಂದು ಚೂರು ಕಲ್ತರು ಕಲ್ತಾಗ ಲೆಕ್ಕ. ಶಿಷ್ಯ ಎನ್ರೋಲಾದ್ರೂ ಅಷ್ಟೇನೆ. ಎಷ್ಟು ವರ್ಷ ಅಂತೂ ಹೇಳಿಲ್ಲ, ಏನಂತಾನು ಹೇಳಿಲ್ಲ. ಅಂತ ಶಿಷ್ಯ ಅಂತ ಇದಾಗ್ಬಿಟ್ಟಿದ್ದಾಗಲೇ.
ಅದಕ್ಕೆ ಸಿಟ್ಟು ಬಂತು ಅವ್ರಿಗೆ. ಶಿಷ್ಯ ವಾತ್ಸಲ್ಯ ತೋರ್ಸ್ಲಕ್ಕೆ ಹೋಗಿ ಪಾಪ ಕಳ್ಕೊತಿದ್ದ. ಸಾಕಷ್ಟು ಪಾಪನ ಸುರಿಮಣೆ ಆಗ್ತಿತ್ತು. ಅದನ್ನ ದೇವರು ನಿಲ್ಲಿಸ್ತಾನೆ. ಯಾಕೆ ಗೊತ್ತಾ? ಆತ ಕಲಿತ ವಿದ್ಯೆ ಭಾರಿ ಒಳ್ಳೆ ರೀತಿಯಲ್ಲಿ ಕಲ್ತಿದ್ದ. ಕರ್ಣ ಏನ್ ಮಾಡಿದ? ಸುಳ್ಳ್ಯಲ್ಲಿ ಕಲ್ತ. ಅದಕ್ಕೆ ಶಾಪ ಬಂತು. ಸುಳ್ಳ್ಯಲ್ಲಿ ಸರಿಯಾಗಿ ಕಲ್ತಿದ್ದ. ಆ ರೀತಿ ವಿದ್ಯೆ ಕೆಡಬಾರದು. ಯಾವ್ದೋ ಬಗಲು ಮಾಡಿದ್ದ, ಕಳ್ತನ ಆಯ್ತು, ನೋಡ್ದ ಹೋಲಿಬೇಡಿ ಕತ್ತಿದ್ದ ಹೋಯ್ತು ಅಂತ ಹೇಳ್ಬಿಡ್ತ. ಹಾಗಲ್ಲ, ಕಷ್ಟಪಟ್ಟು ಸಂಪಾದನೆ ಮಾಡಿದವ್ರು ಏನಾಗತ್ತಾಗ ಉಳಿದವ್ರಿಗೂ ಅಯ್ಯೋ ಪಾಪ ಅನ್ಸುತ್ತೆ. ಅದಕ್ಕೆ ಕಳ್ಕೋಬಾರ್ದು ಪಾಪ. ಅದಕ್ಕೆ ನಾವು ವಿದ್ಯೆ ಕಲಿಬೇಕು ಎಂಬುದು ಎಷ್ಟು ಬೇಕಾದ್ರೆ ಒಳ್ಳೆ ರೀತಿಯಲ್ಲಿ ಕಲಿಬೇಕು. ಫೌಲ್ ಮೆಥಡ್ ಕಾಪಿ ಹೊಡೆದು ಪಾಸ್ ಆದ್ರೆ ಏನರ್ಥ? ವಿದ್ಯೆನ ಅದು ಅಲ್ಲ. ಫೇಲ್ ಆದ್ರೂ ಪರವಾಗಿಲ್ಲ ಅಂತ ಕಾಪಿ ಮಾಡ್ಲಿಲ್ಲ, ಮುಂದೆ ಸತ್ಯ ರ್ಯಾಂಕೇ ಬಂದ, ಅದು ಒಳ್ಳೇದು. ಅದು ಬಿಟ್ಬಿಟ್ಟು ಅನ್ಯಾಯದಲ್ಲಿ ಸಂಪಾದನೆ ಮಾಡಬಾರ್ದು. ಅನ್ಯಾಯ ಸಂಪಾದನೆ ಅಲ್ಲಿ ಕಾಪಿ ಗಿಪಿ ಮಾಡೋದು ಅಥವಾ ದುಡ್ಡು ಕೊಟ್ಟು ಪಾಸ್ ಆಗೋದು, ಇಲ್ಲಿ ಬೇರೆ ರೀತಿ ಮಾಡೋದು. ಹಾಗೆಲ್ಲ ಮಾಡಬಾರ್ದು. ಅವ್ನು ಸರಿಯಾಗಿ ಮಾಡಿದ್ನಾದ್ರಿಂದ ಉದ್ಧಾರ ಮಾಡಿದ. ಪುಣ್ಯ ಇವ್ರಿಗೆ ಪುಣ್ಯ ಅಂತ ಹೆಸರು. ಯಾಕೆ? ಪುಣ್ಯ ಕೊಡ್ತಾನಾದ್ರಿಂದ ಪುಣ್ಯ ಅಂತ ಹೆಸರು. ಪುನಾತೇಹೇ ಪುಣ್ಯನಾಮವಾನ್. ಇದಕ್ಕೆಲ್ಲ ಆಚಾರ್ಯ ಭಾಷೆ ಅರ್ಥ ಬರೆದ್ಬಿಟ್ಟಿದ್ದಾರೆ. ಗೊತ್ತಾಯ್ತಾ? ಎಲ್ಲರನ್ನು ಪವಿತ್ರ ಪುಣ್ಯ ಏನ್ ಮಾಡತ್? ನಮ್ಮನ್ನ ಪವಿತ್ರನಾಗಿ ಮಾಡತ್ತೆ. ಪರಮಾತ್ಮ ಯಾವ ಪುಣ್ಯನೂ ಮೆಕ್ಯಾನಿಕಲ್, ಒಳಗೆ ದೇವರ ಅನುಗ್ರಹ ಮಾಡಿದ್ರೆ ಮಾತ್ರ ಆಗೋ. ದೇವರಿಗೆ ಪುಣ್ಯ ಅಂತ ಹೆಸರು. ಅಪುಣ್ಯ ಅಂತ ಬಿಡಿಸಿದ್ರೆ ದುಷ್ಕೃತಿ ಅಪುಣ್ಯ. ದೇವರಿಗೆ ಪಾಪ ಅಂತ ಹೆಸರಾಗ. ಹೌದಲ್ಲ? ಏನು ಯೋಚನೆ ಮಾಡ್ಬೇಕಾಗಿಲ್ಲ. ಯಾಕೆ? ಪಾತನಾತ್ ಪಾಪನಾಮಾಸಂ. ಪಾಪಿಗಳಿಗೆ ಶಿಕ್ಷೆ ಕೊಡ್ತಾನಲ್ಲ, ಅದಕ್ಕೆ ಹೆಸರು ದೇವರಿಗೆ ಪಾಪ ಅಂತಾನೆ ಹೆಸರು. ದುಃಖಿ ಬಂತಲ್ಲ ಹಾಗೆ. ಪಾಪದ ಒಡೆಯನಾದ್ರಿಂದ ಪಾಪದ ಫಲ ಕೊಟ್ಟು ನಾಶ ಮಾಡ್ತಾನೆ. ದುಸ್ವಪ್ನ ನಾಶನಃ. ದುಸ್ವಪ್ನವನ್ನು ನಾಶ ಮಾಡ್ತಾನೆ. ದುಸ್ವಪ್ನ ಬೀಳದಂತೆ ಮಾಡ್ತಾನೆ ಫಸ್ಟ್. ಎರಡನೇ ದುಸ್ವಪ್ನವನ್ನ ಕಂಡು ದೇವರ ಸ್ಮರಣೆ ಮಾಡ್ಬಿಟ್ರೆ ಏನಾಯ್ತು ಅಲ್ಲಿಗೆ? ಅದರ ಫಲ, ಕೆಟ್ಟ ಫಲ ಆಗದಂತೆ ನೋಡ್ಕೊಂಡ್ಬಿಡ್ತಾನೆ. ಅಥವಾ ದುಸ್ವಪ್ನೇನ ನಾಶಯಿತು. ಭಾರಿ ಭಕ್ತ, ಭಾರಿ ಒಳ್ಳೆಯವರು, ಕೆಟ್ಟದಾಗಬಾರ್ದು ಅವನಿಗೆ, ಕೆಟ್ಟದಾಗೋ ಯೋಗ ಇದೆ ಅವನಿಗೆ. ಅದಕ್ಕೆ ಕನಸಲ್ಲಿ ಕೆಟ್ಟದ್ದು ತೋರಿಸ್ಬಿಡ್ತಾನೆ. ಅವಾಗ ಏನಾಯ್ತು? ಅನುಭವಿಸಿದ್ದು ಆಯ್ತು. ಅವ್ರಿಗೇನು ಏನಾಗ್ಲಿಲ್ಲ, ಎಚ್ಚರದ ಅವಸ್ಥೆಗೆ ಲಿಂಕ್ ಆಗ್ಲಿಲ್ಲ. ಉಳಿದವ್ರು ಯಾರು ನೋಡೋದು ಇಲ್ಲ, ಅದು ಆರಾಮಿದ್ಬಿಡುದು. ಅಥವಾ ದುಸ್ವಪ್ನವನ್ನೇ ದುಸ್ವಪ್ನೇನ ನಾಶಯಿತು. ದುಸ್ವಪ್ನ ಬೆಳೆಸಿ ಅಲ್ಲೇ ಸಾಯ್ಬಹುದು ಬೇಕಾದ್ರೆ ಅವರು. ದುಸ್ವಪ್ನ ಕೊಡ್ಬೇಕಾದ್ರೆ ಭಾರಿ ಕಷ್ಟಪಡ್ಬೇಕಾಗಿಲ್ಲ. ಭಾರಿ ಕೆಟ್ಟ ಸ್ವಪ್ನ ಬಿದ್ರೆ ಹಾರ್ಟ್ ಫೇಲ್ ಆಗಿ ಹೋಗ್ಬಿಡ್ತಾರೆ. ಕೆಲವರೆಲ್ಲ ನಿದ್ದೆಯಲ್ಲೇ ಸಾಯ್ತಾರೆ ಅಂತಲ್ಲ, ನಮ್ಗೆ ಗೊತ್ತಾಗ ನಿದ್ದೆಯಲ್ಲಿ ಸತ್ರೋ ದುಸ್ವಪ್ನ ಕಟ್ಟು ಸತ್ರೋ ಯಾರಿಗೂ ಗೊತ್ತು. ಹಾರ್ಟ್ ವೀಕ್ ಇದ್ದು ಹೇಗೆ ಬೇಕಾದ್ರೆ ಸಾಯ್ಬೋದು, ನಮಗೆ ಅದು ಗೊತ್ತಿಲ್ಲ. ಮಲಗದಲ್ಲೇ ಸತ್ರು ಅಂತ ಹೇಳ್ತಾರೆ. ದುಸ್ವಪ್ನ ನಾಶನ ಆ ಎರಡು ರೀತಿನೇ ಆಗಿರ್ಬೋದು. ವೀರಹ ಎಂತ ವೀರರನ್ನು ಬೇಕಾದ್ರೆ ಸಂಹಾರವನ್ನು ಮಾಡ್ತಾನೆ, ಮಾಡಿದ್ದಾನೆ. ಮತ್ತೆ ವೀರೇಣ ಹಂತಿ. ವೀರೇಣ, ವಿ ಅಂತ ಹೇಳಿದ್ರೆ ಗರುಡ, ಈರ ಅಂದ್ರೆ ವಾಯುದೇವರು, ಅವರಿಂದ ಕೊಲಿಸ್ತಾನೆ. ಮೊದಲನೇ ಸರ್ತೆ ಇಂದ್ರಜಿತ್ ಸಪ್ತಾಸ್ತ್ರ ಬಿಡುಗಡೆ ಮಾಡಿದ್ದು ಗರುಡ. ಸೆಕೆಂಡ್ ಟೈಮ್ ಮಾಡಿದ್ದು ಹನುಮಂತ ದೇವರು. ಸೊ ವೀರ ಇವೆರಡು ಆಯ್ತು. ಈಗ ಆಮೇಲೆ ತಾನೇ ಮಾಡ್ತಾನೆ ವೀರ, ತಾನೇ ವೀರನಾಗಿ ಮಾಡ್ತಾನೆ. ಮೂರು ಒಂದು ಇರ್ತದೆ. ರಕ್ಷಣ, ರಕ್ಷಣೆಯನ್ನು ಮಾಡ್ತಾನೆ. ಭಕ್ತವತ್ಸಲ, ಯಾವಾರು ಭಕ್ತವತ್ಸಲ, ಭಕ್ತ ರಕ್ಷಕನಾದ್ರಿಂದ ಹಾಗಿರುತ್ತಾನೆ. ಮತ್ತೆ ಸಂತಹ, ಸಂತ ಅಂದ್ರೇನು? ಅತ್ಯಂತ ಗುಣವಂತ. ಸಂತರು ಅಂತ ಏನಂತ ಕರೀತಾರೆ? ಗುಣಗಳಿದ್ದಾಗ ಅದನ್ನ ಸಂತರು ಅಂತ ಕರೀತಾರೆ. ಪರಮಾತ್ಮ ಹಾಗಿರ್ತಾರೆ. ಸಮ್ಯಕ್ ತನೋತೀತಿ ಸಂತ. ಹೊಸ ವಿಷಯ. ಏನ್ ಮಾಡಿ? ಸಮ್ಯಕ್ ತನೋತಿ. ದೇವ್ರು ಮಾಡಿ ಪರ್ಫೆಕ್ಟ್ ಅಂದ್ರೆ ಪರ್ಫೆಕ್ಟ್ ಆಗಿ ಮಾಡೋದು. ಅಲ್ಲಿ ಅಸಾಮಂಜಸ್ಯ ಇಲ್ಲ. ಗೊತ್ತಾಯ್ತು? ಅಸಾಮಂಜಸ್ಯ ಇಲ್ಲ. ಬರೀ ಏನ್ ಮಾಡಿದ್ರು ಸಾಮಂಜಸ್ಯರೇ. ಅದಕ್ಕೆ ವೈಷಮ್ಯ ನಿರ್ಗಣ್ಯೇನ ಸಾಪೇಕ್ಷತ ತಥಾ ಹಿ ದರ್ಶಯತಿ ಬ್ರಹ್ಮಸೂತ್ರ. ಸಮ್ಯಕ್ ತನೋತೀತಿ ಸಂತಹ. ಅನಂ ತನೋತೀತಿ ಅನಂತಹ ಹಾಗೋ ಸಮ್ಯಕ್ ತನೋತೀತಿ ಸಂತಹ. ಜೀವನಃ ಜೀವಯತೀತಿ ಜೀವನಃ. ಜೀವತೀತಿ ಜೀವನಃ. ತಾನು ಯಾರನ್ನು ಡಿಪೆಂಡ್ ಆಗದೆ ತಾನೇ ಬದುಕಿದ್ದಾನೆ. ಡಿಪೆಂಡೆನ್ಸ್ ಯಾರ ಮೇಲೂ ಇಲ್ಲ. ಅಥವಾ ಸತ್ತೋರ್ನು ಬದುಕಿಸ್ತಾನೆ. ಪರಿಷದಾರನ ಬದುಕಲಿಲ್ಲ, ಆತ ರಾಮ ಕಪಿಸೇನೆ ಬದುಕಲಿಲ್ವಾ? ಅದಕ್ಕೆ ಜೀವನಃ. ಪರ್ಯವಸ್ಥಿತ, ಪರಿತಃ ಅವಸ್ಥಿತ. ಎಲ್ಲ ಕಡೆ ದೇವರಿದ್ದಾನೆ. ಹಿಂದೆ ಮುಂದೆ ಎಡಬಲದೆ ಒಳಹೊರ ಇಂದಿರೇಶನು ತನ್ನವರನ್ನು ಎಂದೆಂದೂ ಸಲಹುವನು. ಆಗಸದವೋ ಎತ್ತ ನೋಡಿದ. ಕೆಲವರು ಮುಂದಿನಿಂದ ಕಾಪಾಡಬಹುದು, ಹಿಂದಿನಿಂದ ಕಾಪಾಡಬಹುದು. ದೇವರ ಯಾತಕ್ಕೆ? ಸರ್ವತ್ರ ಎಲ್ಲ ಕಡೆಯಿಂದ ಕಾಪಾಡ್ತಾರೆ. ಸರ್ವತೋ ಭದ್ರ. ಪರಮಾತ್ಮನ ಆರಾಧನೆ ಮಾಡೋದ್ರಿಂದ ಎಲ್ಲಾ ಕಡೆನೂ ಅವಸ್ಥಿತ. ಅನುಷ್ಠಾನ ಸುಖವಾಗಿದ್ದಾನೆ, ಟೆನ್ಷನ್ ಇಲ್ಲ. 24 ತಾಸು ಇರ್ತಾನೆ. ಮತ್ತೆ ಇವ್ರು ಯಾರು ಯಾವ ಶಿಫ್ಟಲ್ಲಿ ಬರ್ತಾರೆ ಹೊರತು ಅವ್ರಿಗೆ ನಮ್ಮದೇ ಕೆಲಸ ಇಲ್ವಾ ಅಂತ ಕೇಳ್ತಾರೆ. ಇಲ್ಲಿ ಹಾಗಲ್ಲ. ಏನರ್ಥ? ಓಲೆತ್ತ ಅಂದ್ರೆ ಏನು ಹೇಳಿ? ಏನರ್ಥ? ಅದೇ ಭಜಿತೆ ಕನ್ನಡ. ಅದು ಆಗಸದ ಓಲ್ ಅಂದ್ರೆ ಆಕಾಶದಂತೆ ಅಂತ ಅರ್ಥ.
ಓಲ್ ಅಂದ್ರೆ ಹಗ್ಗ ಅಂತ, ಚಂದ್ರನೋಲ್ ಗೊತ್ತಾಯ್ತಾ. ಈ ರೀತಿ ಓಲ್ ಅಂತ ಬಂದ್ರೆ ಅಂತೆ ಅಂತ ಅರ್ಥ, ಗೊತ್ತಾಯ್ತಾ. ಆಕಾಶ ಹೇಗೋ ಹಾಗೆ ಎಲ್ಲ ಕಡೆ ಯಾರು ಇರ್ತಾರೆ ಅಂತ ಕೇಳಿ ಆಕಾಶ ಇಲ್ವಾ ಅಂತ ಕೇಳ್ತಾರೆ. ಆ ದೃಷ್ಟಿಯಲ್ಲಿ ಸಿಂಪಲ್ ಅರ್ಥ ಆಗತ್ತೆ. ಚತುರಸ್ರೋ ಅನಂತ ರೂಪೋ ಅನಂತ ಶ್ರೀರ್ಜಿತವನ್ಯುರ್ಭಯಾಪಹ ಚತುರಸ್ರೋ ಗಭೀರಾತ್ಮ ದಿಶೋ ವ್ಯಾದಿಶೋ ವಿದಿಶೋ ವ್ಯಾದಿಶೋ ದಿಶಃ. ಅನಂತ ರೂಪಾಯ ನಮಃ, ಅನಂತ ಅನಂತ ಶ್ರೀಗೈ ನಮಃ. ಆಮೇಲೆ ಜಿತಮನ್ಯವೇ ನಮಃ, ಭಯಾಪಹಾಯ ನಮಃ, ಚತುರಸ್ರಾಯ ನಮಃ, ಗಂಭೀರಾತ್ಮನೇ ನಮಃ, ವಿದಿಶಾಯ ನಮಃ, ವ್ಯಾದಿಶಾಯ ನಮಃ, ದಿಶಾಯ ನಮಃ. ಅನಂತ ರೂಪ, ದೇವರಿಗೆ ಎಷ್ಟು ರೂಪ ಇದೆ? ಅನಂತ ರೂಪಗಳಿದೆ. ಒಂದರ್ಥ ಅನಂತಾನ್ ರೂಪಯತಿ, ಜೀವಿಗಳಿಗೆ ಅವರು ಎಷ್ಟು ರೂಪ ಕೊಡ್ಬೇಕು ಅಷ್ಟು ಜನಕ್ಕೆ. ತನ್ನಷ್ಟು ಮೇಕಪ್ ಮಾಡಿ ಓಡಾಡೋದಲ್ಲ ಅದು, ಅಷ್ಟು ಜನಕ್ಕೆ ಕೊಡಬೇಕು, ತಾನು ಅಷ್ಟು ರೂಪ ತಗೊಳ್ಬೇಕು. ಎಷ್ಟು ಆಶ್ಚರ್ಯ! ಅನಂತ ಜೀವಿಗಳಿಗೆ ಬಿಂಬ ರೂಪದಲ್ಲಿ ಅನಂತ ರೂಪ ಇರಬೇಕಲ್ಲ, ಅದೊಂದು ಬೇರೆ. ಪ್ರತಿ ಕಲ್ಪಗಳಲ್ಲಿ ಸೃಷ್ಟಿ ಮಾಡುತ್ತಾನೆ. ಒಂದು ಕಲ್ಪಕ್ಕೇನೆ ಅನಂತ ಇರ್ತಾರೆ, ಇನ್ನು ಅನಂತ ಹಿಂದೆ ಆಗಿದೆ, ಅನಂತ ಮುಂದಾಗುತ್ತೆ ಅಂದ್ರೆ ಎಷ್ಟು ಮಾಡಬಹುದು. ಅದಕ್ಕೆ ಅನಂತಾನ್ ರೂಪಯತಿ. ಮತ್ತೆ ಅನಂತಾಂ ದೇಶದ ಕಾಲ ಅನಂತ ಮಹಾಲಕ್ಷ್ಮೀಂ ರೂಪಯತಿ, ಅವರಿಗೂ ಕೂಡ ಪಾಯ ಜಯ ಇತ್ಯಾದಿ ರೂಪಗಳನ್ನು ಕೊಡುತ್ತಾನೆ. ಅನಂತ ಶ್ರೀಹಿ, ದೇವರ ಸಂಪತ್ತೆಷ್ಟು? ಅನಂತ ಶ್ರೀಹಿ, ಅನಂತ ಶ್ರೀಹಿ, ಅನಂತವಾದ ಶ್ರೀಯನ್ನು ಹೊಂದಿದ್ದಾನೆ. ಶ್ರೀ ಅಂದ್ರೆ ಇಂದ್ರಿಯಗಳು, ಅನಂತ ಇಂದ್ರಿಯಗಳನ್ನು ಕೂಡಿದ್ದಾನೆ. ಮತ್ತೆ ಶ್ರೀ ಅಂತ ಹೇಳಿದ್ರೆ ಸ್ವಾಭಾವಿಕವಾದ ಶೋಭೆ, ಅದನ್ನು ಹೊಂದಿದ್ದಾನೆ. ಯಾವ ಕಾಲಕ್ಕೂ ಡಲ್ ಆಗದ, ಸೂರ್ಯ ಡಲ್ಲಾದ ಎಂದು ಗ್ರಹಣಾದಿಗಳು ಬಂದಾಗ ಕಾಣಿಸೋದಿಲ್ಲ, ದೇವರು ಎಂದೂ ಹಾಗಾಗೋದಿಲ್ಲ. ಆಮೇಲೆ ಜಿತಮನ್ಯು, ಮನ್ಯು ಅಂದ್ರೆ ಕೋಪ, ಕೋಪವನ್ನು ಗೆದ್ದವನು. ಕೋಪವಂದ್ರೆ ಎಲ್ಲಾ ಗೆದ್ದಾಗ ಲೆಕ್ಕ, ಕೋಪ ಗೆದ್ಬಿಟ್ಟು ಎಲ್ಲಾ ಗೆದ್ದ. ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ. ಜಿತಮನ್ಯು ಭಯಾಪಹ, ಭಯವನ್ನ ಅಪಹ ತೆಗೆದುಹಾಕ್ತಾನೆ, ಭಯವನ್ನು ಪರಿಹಾರವನ್ನು ಮಾಡ್ತಾನೆ. ಗಜೇಂದ್ರ ಎಷ್ಟು ಆಪತ್ತಿತ್ತು, ತಕ್ಷಣ ಬಂದು ಪರಿಹಾರ, ತಕ್ಷಣ ಇಮಿಡಿಯೇಟ್ ಆಗಿ. ಆ ರೀತಿಯಲ್ಲಿ ಒಂದಲ್ಲ ಎರಡಲ್ಲ ಬೇಕಾಷ್ಟು ದೃಷ್ಟಾಂತಗಳು. ಚತುರಸ್ರ, ಎಲ್ಲಾ ಕಡೆ ಇದ್ದಾರೆ, 4 ದಿಕ್ಕಿನಲ್ಲೂ ಇದ್ದು ಕಾಪಾಡುತ್ತಾನೆ. ಮತ್ತು ಎಲ್ಲದರಲ್ಲೂ ಕೂಡ ಚತುರ ಸಹ, ಚತುರ ನಮ್ಮ ಜೊತೆಗೆ ಇದ್ದು ಬಿಟ್ಟು ದಾಸುಪರ್ಣ ಸಯುಜ ಸಖಾಯ ಜೊತೆಗಿದ್ದು ನಮ್ಮನ್ನು ಕಾಪಾಡುತ್ತಾನೆ. ಗಭೀರಾತ್ಮ, ಗಭೀರ ಸ್ವರೂಪ ಅಂದ್ರೆ ಅರ್ಥವಾಗದಷ್ಟು. ಗಭೀರ ಅಂದ್ರೆ ಆಳ ಅಂತ ಅರ್ಥ. ತುಂಬಾ ಆಳ ಅಂದ್ರೆ ಎಷ್ಟೊತ್ತು ಗೊತ್ತಾಗೋದಿಲ್ವಲ್ಲ, ಅನಂತ ಆಳ, ತಿಳ್ಕೊಳ್ಳೋಕೋರ ಸಾಧ್ಯನೇ ತಿಳ್ಕೊಳ್ಳೋದಕ್ಕೋಸ್ಕರ ಆ ರೀತಿ ಇದ್ದಾನೆ. ಗಭೀರ ಸ್ವರೂಪ ಅಂತ ಒಂದರ್ಥ. ಅಥವಾ ಗತಭೀನಾಂ ಆತ್ಮ, ಗತಭೀಗಳು ಅಂದ್ರೆ ಏನು? ಅಭಯಂ ಸತ್ವ ಸಂಶುದ್ಧಿ. ಸಾತ್ವಿಕರಿಗೆ ಪರಮಾತ್ಮ ಏನಾಗಿರ್ತಾನೆ? ಸದಾ ಸ್ವಾಮಿಯಾಗಿ ಉಪಾಸನಾಗ್ತಾನೆ. ಆತ್ಮೇತಿ ರೂಪ ಗಚ್ಚಂತಿ ಗ್ರಾಹಯಂತಿ ಚ ಓಂ. ಆಮೇಲೆ ಗತಭೀರುಗಳು ಗಭೀರರು, ಗತಭೀರುಗಳು ಭಯ ಇಲ್ಲವರು ಅಂತ ಅರ್ಥ, ದೈವಿ ಸಂಪತ್ತಿನವರು. ಅವರಿಗೆ ಆತ್ಮ ಸ್ವಾಮಿಯಾಗಿ ಅವರನ್ನು ರಕ್ಷಣೆ ಮಾಡ್ತಾನೆ. ವಿದಿಶಃ, ವಿದಿಶಃ ಏನದು? ವಿಶೇಷೇಣ ದಿಶತೀತಿ ವಿದಿಶಃ, ವಿಶೇಷವಾಗಿ ಕೊಡ್ತಾರೆ. ಅಕ್ಷಯ ವಸ್ತ್ರ ಕೊಡ್ಲಿಕ್ಕೆ ಯಾರಿಗೆ ಸಾಧ್ಯ ಇತ್ತು? ವಿಶೇಷೇಣ ಕೊಡ್ತಾರೆ. ಅಕ್ಷಯ ಸಂಪತ್ತನ್ನು ಯಾರು ಕೊಡ್ತಾರೆ? ಹೇಳ್ತಾರೆ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ. ಸ್ವಲ್ಪ ಜಾಸ್ತಿ ಕೊಡ್ತಾರೆ ಅಂದ್ರೆ ಮೋಸ ಮಾಡ್ತಾರೆ ಅಂತ ಅರ್ಥ. ಅಂತ ಹೊತ್ತಿನಲ್ಲಿ ಅಕ್ಷಯವಾದ ಫಲ ಕೊಡ್ತಾರಲ್ಲ, ವಿದಿಶಃ ವಿಶೇಷೇಣ ದಿಶತಿ, ವಿಶಿಷ್ಟತೆಯ ದಿಶತಿ, ವಿಲಕ್ಷಣತೆ. ದೇವರು ಕೊಡೋ ರೀತಿ ನಮಗೆ ಅರ್ಥನೇ ಆಗೋದಿಲ್ಲ, ಹ್ಯಾಕೆ ಕೊಟ್ಟ ಅಂತ ಗೊತ್ತೇ ಆಗೋದಿಲ್ಲ, ಆ ರೀತಿ ಕೊಟ್ಟು ಬಿಡ್ತಾನೆ. ಮತ್ತು ವಿಲಕ್ಷಣವಾದ ರೀತಿಯಲ್ಲಿ ಕೊಡೋದು, ವಿಶಿಷ್ಟ ರೀತಿಯಲ್ಲಿ ಕೊಡೋದು, ವಿವಿಧತೆಯ ಕೊಡೋದು, ಏನು ತಗೊಳಕ್ ಸಾಧ್ಯ ಇಲ್ಲ ಆ ರೀತಿ ಕೊಡ್ತಾನೆ ಪರಮಾತ್ಮ. ವ್ಯಾದಿಶಃ ಇನ್ನೊಂದು ಅರ್ಥ, ವಿದಿಕ್ಕುಗಳಲ್ಲೂ ತಾನಿದ್ದಾನೆ. ವಿದಿಕ್ಕುಗಳು ಅಂದ್ರೆ ಯಾವುದು? ಆಗ್ನೇಯಾದಿಗಳೆಲ್ಲ ವಿದಿಕ್ಕುಗಳು, ಗೊತ್ತಾಯ್ತಾ? ಅಲ್ಲಿದ್ದು ಕಾಪಾಡ್ತಾನೆ. ವಿದಿಶತಿ ವಿರುದ್ಧತೆಯ ದಿಶತಿ, ಅದು ಬೇರೆ. ಅಯೋಗ್ಯರಿಗೆ ಕೊಟ್ಟ ಬಳೆಯೆಲ್ಲ ಕಿತ್ಕೊಂಡಿರ್ತಾನೆ, ಯಾಕೆ ಅವನು ಇಟ್ಕೊಳ್ಳೋ ಯೋಗ್ಯತೆ ಇಲ್ಲ ಅವರಿಗೆ, ಆದ್ರಿಂದ ಕಳ್ಕೊತಾನೆ. ಆಮೇಲೆ ವ್ಯಾದಿಶಃ, ವಿ ಆದಿಶಃ, ಅವ್ಯಾದಿಶಃ, ಅವ್ಯಾದೀನಾಮಪಿ ಶಂ ಅಸ್ಮ. ಅವಿ ಅಂದ್ರೆ ಕುರಿಗಳು, ಕುರಿ ಮೊದಲಾದ ಪ್ರಾಣಿಗಳಿಗೂ ಪರಮಾತ್ಮ ಏನ್ ಮಾಡ್ತಾನೆ? ಅವರ ಯೋಗ್ಯತೆ ತಕ್ಕಂಥ ಆನಂದವನ್ನು ಕೊಡ್ತಾನೆ. ಅವಕ್ಕೆ ನೋಡಿ ಎಷ್ಟು ಬಿಸಿ ಆಗುತ್ತೆ, ಅವಕ್ಕೇನು ಹೊದಿಕೆ ಬೇಕಾಗಿಲ್ಲ. ಯಾತಕ್ಕೆ? ಅದರ ಉಲ್ಲನ್ನೇ ಉಳಿದವರಿಗೆ ಹೊದಿಕೆ ಆಗುತ್ತೆ. ದೇವ್ರು ಹೇಗೆ ರಕ್ಷಣೆ ಕೊಡ್ತಾರೆ ಅವಕ್ಕೆಲ್ಲ, ಸೆಲ್ಫ್ ಪ್ರೊಟೆಕ್ಷನ್ ಆಗಿರ್ಬೇಕು. ಕೆಲವು ಪ್ರಾಣಿಗಳಿಗೆ ಯಾವುದೇ ರಕ್ಷಾ ಕವಚ, ಅವರು ನೋಡಿದ್ರೆ ಸಾಯ್ಬೇಕು, ಉಳಿದವ್ರು ನೋಡ್ಬೇಕು, ಆ ರೀತಿ ರೂಪ ಕೊಟ್ಟಿರ್ತಾರೆ ಸಿಂಹಾದಿಗಳಿಗೆಲ್ಲ. ಆ ರೀತಿಯಲ್ಲಿ ವಿಚಿತ್ರ ರೀತಿಯಲ್ಲಿ ಕೊಡ್ತಾನೆ. ಅವ್ಯಾದಿಶಃ
ವಿ ಆದಿಶತಿ, ವಿ ಆದಿಶತಿ, ವಿಶೇಷೇಣ ಆದಿಶತಿ, ಆದೇಶವನ್ನು ಮಾಡ್ತಾನೆ, ಆದೇಶವನ್ನು ಮಾಡ್ತಾನೆ. ಈ ರೀತಿ ಮಾಡಬೇಕು ಅಂತ ಆದೇಶವನ್ನು, ಸತ್ಯಮದ ಧರ್ಮಂಚರ ಆದೇಶವನ್ನು ಮಾಡ್ತಾನೆ. ದಿಶತೀತಿ ದಿಶಃ, ದಿಶತಿ ಯಾವಾಗಲೂ ಭಕ್ತರಿಗೆ ಕೊಡ್ತಾನೆ. ಏನು ಪ್ರತಿ ಕ್ಷಣದಲ್ಲಿ ದೇಹ ಕೊಟ್ಟವನವನೇ, ಅದು ಇಂದ್ರಿಯ ಫಂಕ್ಷನ್ ಮಾಡಿಸೋದು ಅವನೇ, ವಸ್ತುಗಳನ್ನು ನೋಡಕ್ ಕೊಡೋದು ಅವನೇ, ತಿನ್ಸೋನವನೇ, ತಿಂದಿದ್ದು ಜೀರ್ಣ ಮಾಡಿಸೋದು ಅವನೇ. ಎಷ್ಟು ರೀತಿ ತಗೊಂಡ್ರೆ ದಿಶತಿ 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 ಕೊಡ್ತಾನೆ ಇರ್ತಾನೆ. ದೀಯತೆ ಶಂ ಅನೇನೀತಿವಾ ದಿಶಃ, ಆನಂದವನ್ನು ಕೊಡ್ತಾನೆ. ಮುಖ್ಯವಾಗಿ ಆನಂದ ಕೊಡೋ ಶಕ್ತಿ ಯಾರಿಗೂ ಇಲ್ಲ. ಎಲ್ಲ ಇರುತ್ತೆ ಅಯ್ಯೋ ಅಂತಿರ್ತಾನೆ, ಎಲ್ಲ ಇದೆ ಅಯ್ಯೋ, ಏನೂ ಇಲ್ಲ ಅದಕ್ಕೋರ ಆನಂದವಾಗಿ ಆನಂದವನ್ನು ಕೊಡ್ತಾನೆ. ದಿಶತಿ ಇತಿ ದಿಶಃ. ಎಣಿಸಿದ್ರ? ಇನ್ನು ಎಣಿಸಿಲ್ಲ, ಎರಡೇ ಆಗಿದೆ, ಮೂರೇ. ಆಧಾದ ಯೋಧಾತ ಪುಷ್ಪ ಮಿಸ್ ಆಯ್ತಾ? ಅನಾದಿರ್ಭೂರ್ಭುವೋ ಲಕ್ಷ್ಮೀ ಸುವೀರೋ ರುಚಿರಾಂಗದ ಜನನೋ ಜನ ಜನ್ಮಾದಿರ್ಭೀಮೋ ಹಿಮ ಪರಾಕ್ರಮ. ಅನಾದಿರ್ಭೂರ್ಭುವೋ ಲಕ್ಷ್ಮಿ, ಅನಾದಿ ಭೂರ್ಭುವೋ ಲಕ್ಷ್ಮೀ, ಆಮೇಲೆ ಸುವೀರ ರುಚಿರಾಂಗದ ಜನನ ಜನ ಜನ್ಮಾದಿ ಭೀಮ ಭೀಮ ಪರಾಕ್ರಮ. ಅನಾದಯೇ ನಮಃ. ಭೂರ್ಭುವ ಸ್ವಹ, ಭೂರ್ಭುವ ಸ್ವಹ ಲಕ್ಷ್ಮಿ, ಲಕ್ಷ್ಮೀಪತಯೇ ನಮಃ. ಸುವೀರಾಯ ನಮಃ, ರುಚಿರಾಂಗದಾಯ ನಮಃ, ಜನನಾಯ ನಮಃ, ಜನ ಜನ್ಮಾದಯೇ ನಮಃ, ಭೀಮಾಯ ನಮಃ, ಭೀಮ ಪರಾಕ್ರಮಾಯ ನಮಃ. ಭೂರ್ಭುವ ಲಕ್ಷ್ಮಿ ಮಾಡಿದ್ರೆ ಲಕ್ಷ್ಮೀ ಬೇಕಾದ್ರೆ ಮಾಡ್ಬೋದು. ಭೂರ್ಭುವ ಲಕ್ಷ್ಮೀ ನಮಃ, ಅದೇ ಅರ್ಥ ಬರುತ್ತೆ, ಗೊತ್ತಾಗುತ್ತೆ. ಅನಾದಯೇ ನಮಃ, ಅನಾದಿಯಾದವನು ಅಂದ್ರೆ ಏನು? ಆದಿ ಇಲ್ಲದವನು ಅಂತ ಅರ್ಥ. ಇನ್ನೊಂದರ್ಥ ಅನಾ ಅಂದ್ರೆ ಪ್ರಾಣದೇವರು, ಪ್ರಾಣದೇವರಿಗೆ ಹಾನಿಯಾದವನು ಆದಿ, ಗೊತ್ತಾಯ್ತಾ? ಪ್ರಾಣಾದ್ವಾಯು ರಜಾಯತ, ಪ್ರಾಣದೇವರಿಗೆ ಆದಿ ಆದವನು. ಆದಿ ಅಂದ್ರೆ ಹುಟ್ಟಿಸೋದು, ಹುಟ್ಟಿಗೆ ಕಾರಣನಾದವನು. ಅನಹ ಆದಿ ಜೀವೇಶು ಅಸ್ಮಾತ್, ಜೀವರಲ್ಲಿ ಆದಿ ಅಂದ್ರೆ ಏನು? ಜೀವೋತ್ತಮ ಅಂತ ಅರ್ಥ. ಜೀವರಲ್ಲಿ ಆದಿ ಅಂದ್ರೆ ಫಸ್ಟ್ ಅಂತ ಅರ್ಥ. ಜೀವ ಅನಾದಿ. ಭೂರ್ಭುವ ಲಕ್ಷ್ಮೀ, ಭೂರ್ಭುವ ಲಕ್ಷ್ಮೀ, ಭೂಹು ಲಕ್ಷ್ಮೀ, ಭುವ ಲಕ್ಷ್ಮೀ ಅಂದ್ರೆ ಭೂಮಿಗೆ ಕಾಂತಿ ಕೊಡೋನು, ಮತ್ತೆ ಭೂರ್ಲೋಕಕ್ಕೆ ಕೊಡೋನು, ಒಟ್ಟು ಎಲ್ಲಾ ಲೋಕಗಳಿಗೂ ಕೂಡ ಆಯಾ ಲೋಕಗಳಿಗೆ ತನ್ನದೇ ಆದ ಕಾಂತಿಯನ್ನು ಕೊಡೋನು. ಇನ್ನು ಭೂ ಅಂದ್ರೆ ಪೂರ್ಣ ಅಂತ ಅರ್ಥ. ಭೂ ಅಂದ್ರೆ ಪೂರ್ಣ, ಭೂರ್ಭುವ ಸ್ವಗಂತ ವ್ಯಾಹೃತಿ ಅದು. ಮತ್ತೆ ಭುವ ಅಂದ್ರೆ ಏನು? ಭೂ ಅಂದ್ರೆ ಮಹಾಲಕ್ಷ್ಮಿ, ವಾ ಅಂದ್ರೆ ಅವರಿಗಿಂತ ಶ್ರೇಷ್ಠ, ಭೂತಿ ವರಹ ಅಂತ. ಇದು ಭುವಃ ಭೂಹು ಭೂತಿ ವರಹ ಎರಡೇ. ಲಕ್ಷ್ಮಿ ಅಂದ್ರೆ ಏನು? ಲಕ್ಷಣ ಸಂಪನ್ನ. ಲಕ್ಷ್ಮ ಅಂದ್ರೆ ಕಾಂತಿ, ಲಕ್ಷಣಗಳು. ಎಲ್ಲಾ ಲಕ್ಷಣ ಇರೋದಕ್ಕೆ ಮಹಾಲಕ್ಷ್ಮಿಗೆ ಲಕ್ಷ್ಮಿ ಅಂತ ಕರೆದಿರೋದು. ಎಲ್ಲ ಸಕಲ ಸಲ್ಲಕ್ಷಣ ಭರಿತಾಳಾದ್ರಿಂದ ಮಹಾಲಕ್ಷ್ಮಿಗೆ ಲಕ್ಷ್ಮಿ ಅಂತ ಕರೀತಾರೆ. ದೇವರು ಅಷ್ಟೋ ಲಕ್ಷಣನ ಅನಂತ ಪಟ್ಟು ಹೊಂದಿದ್ದಾನಾದ್ರಿಂದ ಲಕ್ಷ್ಮಿ. ಹಾ, ಬೇಕಾದಷ್ಟು ಹೇಳಿದ್ನಲ್ಲ, ಪದಕ್ಕೆ ವಿರೋಧ ಬರ ಎಷ್ಟರ್ಥ. ಸದಾ ಭವತೀತಿ ಭೂ, ಯಾವಾಗಲೂ ಇರ್ತಾನೆ ದೇವರು, ಇದ್ರು ಹೋದ್ರು ದೇವ್ರಿಗೆ ಹೇಳಾಗಿಲ್ಲೇ ಇಲ್ಲ. ಅದಕ್ಕೆ ಭೂ. ಭುವಃ, ಭುವಮಂದ್ರ ಎಲ್ಲಾ ಲೋಕಗಳಿಗೂ. ಭುವಂ ವಹತೀತಿ ಭುವಃ, ಇಡೀ ಭೂಮಿಯನ್ನು ಧರಿಸಿದ್ದಾನೆ, ಅದಕ್ಕೆ ಭುವಃ. ಹೇಳಿದ್ನಲ್ಲ, ಅರ್ಥ ಹೊಂದೋದ್ರೆ ಎಷ್ಟು ಬೇಕಾದ್ರೂ ಹೊಡೆದು ಹೇಳ್ಬೋದು, ತಪ್ಪಲ್ಲ. ಅದು ವಿರುದ್ಧ ಅರ್ಥ ಬರಬಾರ್ದಷ್ಟೆ. ಲಕ್ಷ್ಮಿ, ಲಕ್ಷ್ಮಿ ಶಬ್ದಕ್ಕೆ ಅರ್ಥ ಗೊತ್ತಾಗ್ಬಿಟ್ರೆ, ಲಕ್ಷ್ಮಿ ಮಹಾಲಕ್ಷ್ಮಿ ಯಾತಕ್ಕೆ ಲಕ್ಷ್ಮಿ ಶಬ್ದ ವಾಚ್ಯರು, ನಾರಾಯಣದ ಲಕ್ಷ್ಮಿ ಶಬ್ದ ವಾಚ್ಯ, ಅವೆಲ್ಲ ತಿಳಿಯುತ್ತೆ. ಸುವೀರ, ಸುವೀರ ಅರ್ಥ ಏನದಕ್ಕೆ? ಶ್ರೇಷ್ಠನಾದ. ಶೋಭನಶ್ಚಾಸೋ ವೀರಶ್ಚ ಸುವೀರ, ಅಥವಾ ಶೋಭನಂ ವೀಂ ಗರುಡಂ ಹೀರಯತೆ, ಒಳ್ಳೆಯ ಗರುಡನನ್ನ ಪ್ರೇರೇಪಣೆ ಮಾಡ್ತಾನೆ, ಅಲ್ಲಿಗೆ ಹೋಗು ಇಲ್ಲಿಗೆ ಹೋದು ಪ್ರೇರೇಪಣೆ ಮಾಡ್ತಾನೆ. ಅದೇ ರೀತಿ ಶೋಭನಃ ವೀರಾಹ ಅಸ್ಮಾತ್, ವೀರರು ಯಾರ್ಯಾರು ಇದ್ದಾರೆ ಎಲ್ಲ ದೇವರ ಅನುಗ್ರಹದಿಂದ ಇಲ್ಲ, ಯಾರಿಗೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಶೋಭನಃ ವಿಹಿ ಶೋಭನಃ ಈರಹ ತೌ ಅಸ್ಮಾತ್, ಒಳ್ಳೆಯ ಗರುಡ ಒಳ್ಳೆ ವಾಯುದೇವರಿದ್ದಾರೆ ಅಂತ ಕೇಳಿದ್ರೆ ಅದು ಪರಮಾತ್ಮ ಅನುಗ್ರಹದ ಫಲ, ಅವರಿಗೆ ಬೇರೆ ಇಲ್ಲ. ಆಮೇಲೆ ಶೋಭನಾನ್ ವಿಶೇಷೇಣ ಈರಯತಿ ಇತಿ ಸುವೀರ, ಭಾರಿ ಒಳ್ಳೆಯವರೇ ವಿಶಿಷ್ಟ ರೀತಿಯಲ್ಲಿ ಪ್ರೇರೇಪಣೆ ಮಾಡಿಸ್ತಾನೆ ಪರಮಾತ್ಮ, ಉಳಿದವರಿಗೆ ಹಾಗಲ್ಲ, ವಿಶೇಷ ಪ್ರೇರೇಪಣೆ ಮಾಡಿಸ್ತಾನೆ. ರುಚಿರಾಂಗದ, ರುಚಿರ ಅಂದ್ರೆ ಮನೋಹರ, ಅಂಗದ ಅಂದ್ರೆ ತೋಳ್ಬಂದಿಗಳು, ಅವಕ್ಕೆಲ್ಲ ವಿಷಯ ಅಂಗದ ರುಚಿರವಾದ ಮನೋಹರವಾದಂತಹ ಅಂಗದ ಮೊದಲಾದ ಸಮಸ್ತ ಆಭರಣಗಳಿಂದ ಒಡಗೂಡಿದವನು ಅಂತ ಅರ್ಥ.
ಇದು ಶ್ಲೋಕದಲ್ಲಿ ಸಾಮಾನ್ಯ ಏನಾಗುತ್ತೆ, ಫಿಸಿಕಲ್ ಏನು ವರ್ಣನೆ ಮಾಡಿದಾಗತ್ತೆ. ಹಾಗಲ್ಲ. ರುಚಿರಾಂಗಾನ್ ದದಾತಿ ಇತಿ ರುಚಿರಾಂಗದ, ಒಳ್ಳೊಳ್ಳೆ ಅಂಗಗಳನ್ನು ಕೊಡ್ತಾನೆ ತ್ರಿವಕ್ರೆಗೆ, ಜಾಂಬುವಂತನಿಗೆ, ಕಂಠಕರ್ಣ ಪಿಶಾಚಿಗಳಿಗೆ. ಪಿಶಾಚಿ ರೂಪ ಹೇಗಿರ್ಬೇಕು ಅಂತ ರೂಪ ಹೇಳಿ ಆ ಕ್ಷಣಕ್ಕೇನೆ ನೋಡ್ತಿರ್ಲಿಕ್ಕೇನೆ. ಮೇಕಪ್ ಮಾಡೋರಿಗೆ ಎಷ್ಟು ಹೊತ್ಬೇಕಾಗ್ತದೆ, ಸಾಧ್ಯ ಇಲ್ಲ. ರುಚಿರಾಂಗದ ರುಚಿರಾಣಿ ಅಂಗದಾನಿ ಅಸ್ಯ ದದಾತೀತಿ. ದದಾತಿ ಉಳಿದವರಿಗೆ ಏನ್ ಮಾಡ್ತಾರೆ, ಜಲಹಂದಾಳಿ ಬಂದ ಕಾಲಕ್ಕೆ ತುಂಡು ಮಾಡ್ತಾರ ಅವರನ್ನು. ಜತಿ ರುಚಿರಾಂಗಗಳು ಏನೋ ಪಾಪ ಬೇಕಾಗಿ ಎಷ್ಟು ಕಷ್ಟಪಟ್ಟು ಬಂದಿರ್ತಾರ ಅವರು, ಎಲ್ಲದನ್ನು ತೆಗೆದುಹಾಕಿ ಅವ್ರು ನೋಡಿದವ್ರಿಗೆಲ್ಲ ಸುಶೋಚರು, ಅಯ್ಯೋ ಪಾಪ ಅನ್ಬೇಕು ಅಂತ. ಇಂಥ ಶತ್ರುಗಳಿಗೂ ಬರಬಾರದು ಅಂತಾರಲ್ಲ, ತುಂಡು ಮಾಡಿ ಹಾಕ್ಬಿಡ್ತಾರೆ. ಆದ್ರಿಂದ ರುಚಿರಾಂಗದ ಜನನೋ ಜನನಃ. ಜನನಃ ಅರ್ಥ ಏನದಕ್ಕೆ? ಜನಾನ ನಯತೀತಿ ಜನನಃ. ಜನಾನ್ ಎಲ್ಲಾ ಜನಗಳನ್ನು ನಯತಿ, ಅವನೇನ್ ಮಾಡ್ತಾನೆ, ಎಲ್ಲ ರೀತಿಯಲ್ಲಿ ಪ್ರೇರಣೆ ಮಾಡಿಸ್ತಾನೆ. ನಯತಿ ಮುಂದುವರಿಸ್ತಾನೆ, ಮುಂದೆ ಹಾಕ್ತಾನೆ ಎಲ್ಲ. ಅದಕ್ಕೆ ಜನನ. ಅಥವಾ ಜನನಂ ನ ಇತಿ ಜನನ, ಜನ್ಮ ಇಲ್ದವನು, ಹುಟ್ಟೇ ಇಲ್ಲ ಪರಮಾತ್ಮನಿಗಾದ್ರೆ ಜನನ ಬೇಕಾದ ಅರ್ಥ ಮಾಡ್ಬೋದು. ಜನಃ ವಾಯುದೇವರಿಗೆ ನಮ್ಮಂತ ಹುಟ್ಟಿಲ್ಲ, ಅವ್ರದ್ದೆಂಥದ್ದು ಹುಟ್ಟವರು ಅಂಶೇನ ವಾಯುರವತೀರ್ಯ ಬಂದು ಕೂಡಿಸಿ ಅವತಾರ ಮಾಡಿಬಿಟ್ಟು ಅವರಿಗೆ ಗರ್ಭವಾಸನೆ ಇಲ್ಲ. ಅಂಥವ್ರಿಗೂ ನಹ ನಯತಿ ಪ್ರೇರಕನಾಗಿದ್ದಾನಾದ್ರೆ ಜನನಃ. ಎಷ್ಟು ಬೇಕಾದ್ರೆ ಹೇಳಬಹುದು. ಜನಜನ್ಮಾದಿ ಎಲ್ಲಾ ಜನರಿಗೂ ಕೂಡ ಜನ್ಮ ಮೊದಲಾದ ಎಲ್ಲವನ್ನೂ ಮಾಡಬಹುದು. ಜನ್ಮಾದ್ಯಶ್ಯ ಯತಃ, ಜನ್ಮಾದಿ ಅದೇನೆ. ಜನಾನಾಂ ಜನ್ಮಾದ್ಯಶ್ಯ ಯತಃ, ಎಲ್ಲರಿಗೂ ಎಲ್ಲವನ್ನು ಹುಟ್ಟು ಮೊದಲಾದ ಕೊಡೋನಾದ್ರಿಂದ ಜನ ಜನ್ಮಾದಿ. ಅಥವಾ ಜನ ರುಜುಗಳಿಗೂ ಕೂಡ ಜನ್ಮಾದಿಗಳನ್ನು ಕೊಡತಕ್ಕಂಥವನು ಯಥಾಯೋಗ್ಯವಾಗಿ ಪರಮಾತ್ಮನೇ. ಜನನ ಜನ ಜನ್ಮಾದಿ. ಭೀಮಃ ಭೀಮಃ ಭಯಂಕರ ಶತ್ರುಗಳಿಗೆ. ಇನ್ನೊಂದರ್ಥ ಭೀರ್ಮಾ, ಭಕ್ತರಿಗೆ ಭೀರ್ಮಾ, ಭಯಪಡಬೇಡಿ. ಪೊಲೀಸ್ ಪ್ರೊಟೆಕ್ಷನ್ ಬಂತು ಅಂದ್ರೆ ಏನರ್ಥ, ಇನ್ನು ಭಯ ಹೋಯ್ತು ಅಂತ ಅರ್ಥ. ಇನ್ನೊಂದರ್ಥ ಭೃತಮೋ ಭೀಮ ಇತ್ಯುಕ್ತ, ಎಲ್ಲಾ ಪ್ರಮಾಣಗಳಿಂದ ಒಡಗೂಡಿದವನು, ಸರ್ವವಿದ್ಯಾ ಪ್ರತಿಪಾದ್ಯನಾದವನು. ಭೃತಮೋ ಭೀಮಸೇನ ದೇವರಿಗೆ ಅರ್ಥ ಹೇಳಿದ್ರಲ್ಲ, ಮುಖ್ಯಾರ್ಥ ದೇವರಿಗೇನೆ. ಅವ್ರ ಪ್ರತಿಪಾದಕರಾಗಿ ಭೀಮ, ಪ್ರತಿಪಾದಕ ಪ್ರತಿಪಾದ್ಯ ಎರಡೂ ಆಗಿ ಭೀಮ ಪರಮಾತ್ಮ. ಅದಕ್ಕೆ ಭೃತಮೋ ಭೀಮ ಇತ್ಯುಕ್ತ. ಭೀಮ ಪರಾಕ್ರಮ, ಭೀಮಸ್ಯ ಪರಾಕ್ರಮ ಅಸ್ಮಾತ್. ಭೀಮದೇವ್ರ ಪರಾಕ್ರಮ ಏನೇ ಮಾಡಿದ್ರು ಕೂಡ ಯಾರ ಅನುಗ್ರಹ? ಭೀಮ ಪರಾಕ್ರಮ. ಅಥವಾ ಭೀಮವತ್ ಪರಾಕ್ರಮ. ಭೀಮಸ್ಯ ಪರಾಕ್ರಮ ಅಸ್ಮಾತ್. ಗೊತ್ತಾಯ್ತು. ಭೀಮಶ್ಚಾಸೌ ಪರಾಕ್ರಮಶ್ಚ. ಎಷ್ಟು ಭೀಮಶ್ಚಾಸೌ ಪರಶ್ಚಾಸೌ ಅಕ್ರಮಶ್ಚ ಅಕ್ರಮಶ್ಚ ಹಾಗೆಲ್ಲ ಬಿಡಿಸ್ಬೋದು. ಪ್ರತಿಯೊಂದಕ್ಕೂ ಅರ್ಥ ಹೊಸ ಹೊಸ ಅರ್ಥ ಬರ್ತಾ ಹೋಗುತ್ತೆ. ಅದಕ್ಕೆ 100 ಅರ್ಥ ಆಗ್ಬೇಕಲ್ಲ, ಅಷ್ಟಿದೆ. ಎಲ್ಲದಕ್ಕೆ ಆ ರೀತಿ ಮಾಡಕ್ ಬರೋದಿಲ್ಲ, ಮತ್ತೆ ಎಲ್ರಿಗೂ ಮಾಡಕ್ಕೂ ಬರೋದಿಲ್ಲ. ಕೆಲವು ಅಪ್ಲೈ ಆಗಲ್ಲ, ಅಪ್ಲೈ ಆಗಬೇಕು, ಅರ್ಥ ಮಾಡಕ್ ಬರಬೇಕು. ಸೊ ಅನಾದಿರ್ಭೂರ್ಭುವೋ ರಶ್ಮಿ ಸುವೀರೋ ರುಚಿರಾಂಗದ ಜನನೋ ಜನ್ಮಾದಿ ಭೀಮೋ ಭೀಮ ಪರಾಕ್ರಮ. ಎಷ್ಟಾಯ್ತು ಅಲ್ಲಿಗೀಗ? ಇನ್ನು ಉಳಿದೆಷ್ಟು? 5 ಶ್ಲೋಕ ಇದೆ ಅಷ್ಟೇ. ನಾಳೆ ಏಕಾದಶಿ, ನಾಳೆ ಮುಗಿಸ್ಬಿಟ್ರೆ ಸರಿ ಹೋಗುತ್ತೆ. ಗೊತ್ತಾಯ್ತಾ? ಅದಾದ್ಮೇಲೆ 8, 100, 2, 3, 4, 5, 6 ಶ್ಲೋಕ ಇದೆ. 6, 102 ಸೇರಿ ಅದು ಸೇರಿದ ಇನ್ನೊಂದು ಮಾಡಿದ್ರೆ ಸರಿ. ಆಧಾರ ನಿಲಯೋ ಧಾತ ಪುಷ್ಪಹಾಸ ಪ್ರಜಾಗರ ಊರ್ಧ್ವಗ ಸತ್ಪಥಾಚಾರ ಪ್ರಾಣದ ಪ್ರಣವ ಪಣಃ. ಆಧಾರ ನಿಲಯಾಯ ನಮಃ, ಧಾತ್ರೇ ನಮಃ, ಆಮೇಲೆ ಪುಷ್ಪಹಾಸಾಯ ನಮಃ, ಪ್ರಜಾಗರಾಯ ನಮಃ, ಊರ್ಧ್ವಗಾಯ ನಮಃ, ಸತ್ಪಥಾಚಾರಾಯ ನಮಃ, ಪ್ರಾಣದಾಯ ನಮಃ, ಪ್ರಣವಾಯ ನಮಃ, ಪಣಾಯ ನಮಃ. ಪ್ರತಿಯೊಂದರ್ಥಲ್ಲೂ ಏನ್ ಕಾಣ್ತೀವಿ ನಾವೀಗ? ದೇವರ ಗುಣಗಳನ್ನು ಹೊತ್ತಾನೆ. ಅನೇಕ ಗುಣಗಳನ್ನು ಕಾಣೋದ್ರಿಂದ ಗುಣ ಕೇಳಿದ ತಕ್ಷಣ ಭಕ್ತಿ ಬರುತ್ತ, ದೋಷ ಕೇಳಿದ ತಕ್ಷಣ ದ್ವೇಷ ಬರುತ್ತೆ. ದೇವರಲ್ಲಿ ಬರೀ ಗುಣಗಳಿರೋದ್ರಿಂದ ಏನ್ ಮಾಡ್ಬೇಕಾಗ? ಭಕ್ತಿ ಬರುತ್ತೆ. ಇಷ್ಟು ದೇವರ ಒಂದು BA ಒಂದು ಡಿಗ್ರಿಗೆ ಅರ್ಥ ಇದೆ, MA ಅರ್ಥ ಇದೆ, MSc ಅರ್ಥ ಇದೆ. ಒಂದ್ ಹಾಕೊಂಡ್ರು MSc ಯಾವಾಗ ಹೋಗ್ತಿರ್ತಾರೆ. ಆದ್ರೆ ಪರಮಾತ್ಮ ಎಷ್ಟು ಗುಣ ಇವೆ, ಒಂದೊಂದು ಗುಣಕ್ಕೆ ಎಷ್ಟು ಅರ್ಥ ಇದೆ ಈ ಮೇಲೆ. ಇನ್ನು ಅರ್ಥ ಮಾಡ್ಕೊಂಡ್ರೆ ಆಗ ಭಕ್ತಿ ಜಾಸ್ತಿ ಆಗುತ್ತೆ ದೇವರಲ್ಲಿ. ಆದ್ರೆ ಭಕ್ತಿ ಜಾಸ್ತಿ ಆಗೋದ್ರಿಂದ ನಮ್ಮ ಸಾಧನೆ ಚೆನ್ನಾಗಿ ನಡೆಯುತ್ತೆ. ಆದ್ರಿಂದ ಫಲ ಜಾಸ್ತಿ ಸಿಕ್ಕು ಕೊನೆಗೆ ದೇವ್ರ ದರ್ಶನ ಕೊಡ್ತಾನೆ. ಭಾರಿ ಭಕ್ತಿ ಮಾಡಿದ್ರೆ ದರ್ಶನ ಕೊಡ್ತಾನೆ, ಅದರಿಂದ ಮುಕ್ತಿ ಕೊಡ್ತಾನೆ. ಆದ್ರಿಂದ ಇವೆಲ್ಲ ಕೂಡ ಯಾವುದಕ್ಕೆ? ಪ್ರಶ್ನೆನೇ ಕೇಳಿದ್ದ,
ಯಾರು ಸ್ಮರಣೆ ಮಾಡಿದ್ರೆ ಮುಕ್ತನಾಗ್ತಾನೆ ಅಂತ ಕೇಳಿದ್ದ. ಅದಕ್ಕೆ ಉತ್ತರ ಆಯ್ತು. ಈ ರೀತಿ ಆರಾಧನೆ ಮಾಡಿ ಮುಕ್ತಿ ಕೊಡೋರು ಅವನಾದ್ರಿಂದ ಮುಕ್ತಿ ಕೊಡೋರು ಯಾರು ಅಂತ ಗೊತ್ತಾಯ್ತು. ತುಂಬಾ ಜನರಿಗೆ ಅದು ಗೊತ್ತಿಲ್ಲ. ಕೆಲಸ ಹುಡುಕೋದೇ ಕಷ್ಟ ಯಾರು ಅಂತೇಳಿ ಹುಡುಕಿ ಆಗಿದೆ ಈಗ. ಬಟ್ ಯಾರಿಗೆ ಕೊಡ್ತಾನೆ? ಹೀಗಿದ್ರೆ ಕೊಡ್ತಾನೆ. ಮತ್ತೆ ಆತ ಸೀಟೇ ಸಿಕ್ಕಿಲ್ಲ ಅಂತ ಹೋಯ್ತು. ಅದಿದೆ, ಹೀಗಿರ್ಬೇಕು, ಚೆನ್ನಾಗಿ ಓದೋ ಸಾಧನೆ ಮಾಡ್ಬೇಕು, ಅವಾಗ ಮುಕ್ತಿ ಕೊಡ್ತಾನೆ. ಅದಕ್ಕೆ ಇವೆಲ್ಲ ತಿಳಿದಿರ್ಬೇಕು. ಆಧಾರ ನಿಲಯ, ಆಧಾರಗಳಿಗೂ ಕೂಡ ನಿಲಯನಾಗಿದ್ದಾನೆ. ಯಾರು ಆಧಾರ ಕೊಟ್ಟು ಕೂಡ ಬೇಸಿಕ್ ಫೌಂಡೇಶನ್ ಯಾರು? ಪರಮಾತ್ಮನೇ. ಯಾಕೆ ಪೂರ್ವರೂಪ ಹೊತ್ತಿದ್ದಾನೆ, ಎರಡು ಪೂರ್ವರೂಪಗಳು, ಬ್ರಹ್ಮಾಂಡದ ಹೊರಗೊಂದು ಒಳಗೊಂದು. ಆಧಾರ ನಿಲಯನ ಅಂತಲ್ಲ, ವಾಯುದೇವರ ಆಧಾರದ ಪೂರ್ವ ರೂಪದಿಂದ ಅವ್ರನ್ನೇ ಹೊತ್ತಿದ್ದಾನೆ, ಆಧಾರಕ್ಕೆ ನಿಲಯನಾಗ್ತಾನೆ. ಅಷ್ಟೇ ಆಧಾರಾಣಂ ನಿತರಾಂ ಲಯ. ಏನೇನು ಆಧಾರ ಅಂತಿದ್ದಾರೆ ಅವ್ರನ್ನೆಲ್ಲ ಪಡೆಯಕ್ಕಾದ್ರೆ ಲಯ ಮಾಡಿ ಹಾಕ್ಬಿಡ್ತಾನೆ. ತನಗೆ ಆಧಾರ ಬೇಕಿಲ್ಲ ಅಂದ್ರೆ ಲಯ ಮಾಡಿ, ಉಳಿದವರಿಗೆ ಬೇಕು ಅಂತ ಆಧಾರ ಕೊಡ್ತಾನೆ, ನನಗೆ ಬೇಕಿಲ್ಲ. ಆಧಾರ ನಿಲಯಾಯ ನಮಃ. ಧಾತ್ರೇ ನಮಃ. ಧಾತ ಅಂದ್ರೇನು? ಧಾರಣ ಪೋಷಣ ಕರ್ತ. ಧಾರಣ ಮಾಡ್ತಾನೆ, ಪೋಷಣೆ ಮಾಡ್ತಾನೆ, ಎರಡೆರಡು. ಧಾರಣ ಕರ್ತ, ಪೋಷಣ ಕರ್ತ. ಆಮೇಲೆ ಅಧಾತ, ಅಯೋಗ್ಯರನ್ನ ಏನ್ ಮಾಡೋದಿಲ್ಲ, ಧಾರಣೆ ಮಾಡೋದಿಲ್ಲ, ಪೋಷಣೆ ಮಾಡೋದಿಲ್ಲ. ಯೋಗ್ಯರನ್ನ ಅತಿಶಯೇನ ಧಾತ. ಪುಷ್ಪಹಾಸ, ಪುಷ್ಪದಂತೆ ಹಾಸ, ಪುಷ್ಪದಂತೆ ಹಾಸ, ಮಂದಹಾಸ. ಪರಮಾತ್ಮಂತ ಹೇಗಿದೆ ಅಂದ್ರೆ, ಒಳ್ಳೆ ಹೂ ನೋಡಿದಾಗ ಏನಾಗತ್ತೆ? ಖುಷಿ ಆಗತ್ತೆ. ಪುಷ್ಪದಂತೆ ಹಾಸ ಕೊಡ್ತಾನೆ. ಅಥವಾ ಪುಷ್ಪಗಳಿಗೆ ಹಾಸ. ಹಾಸ ಅಂದ್ರೆ ವಿಕಾಸ. ಅಳ್ಳೋದಕ್ಕೆ ಯಾರು ಬೇಕು? ಪುಷ್ಪ ಅಳ್ಳಬೇಕಾದ್ರೆ ದೇವ್ರು ಬೇಕಾದ್ರೆ. ಯಾರು ಪುಷ್ಪ, ಹೃದಯ ಪುಷ್ಪ, ಹೃದಯ ಕಮಲ, ಅದನ್ನು ಅರಳಿಸ್ತಾನೆ ಪರಮಾತ್ಮ. ನೆಲೆಸಿದ್ದು ಧ್ಯಾನ ಮಾಡೋರು ಏನ್ ಮಾಡ್ತಾನೆ? ಹೃದಯ ಕಮಲ ಅರಳಿಸ್ತಾನೆ. ಆದ್ರಿಂದ ಪುಷ್ಪಹಾಸ. ಪ್ರಜಾಗರ, ಪ್ರಜಾಗರ ಪ್ರಕರ್ಷೇಣ ಜಾಗೃತಿ. ಯಾವಾಗಲೂ ಇದ್ದಿರ್ತಾನೆ ಪರಮಾತ್ಮ. ಪರಮಾತ್ಮ ಚಾತುರ್ಮಾಸ್ಯದಲ್ಲಿ ಮಲಗಿರ್ತಾನೆ ತಿಳ್ಕೊಬಾರದು. ಉಳಿದವ್ರನ್ನ ಮಲಗಲಿಕ್ಕೆ ಅನುಕೂಲ ಮಾಡಿಕೊಡ್ತಾನೆ ಹೊರತು ತಾನು ಮಲಗೋದಿಲ್ಲ. ಪ್ರಜಾಗರ. ಮತ್ತು ಪ್ರಜಾಹ ಗಿರತೀತಿ ಪ್ರಜಾಗರ. ಪಡೆಯಕ್ಕಾದ ಎಲ್ಲರೂ ನುಂಗಿ ಹಾಕಿಬಿಡ್ತಾನೆ ಪ್ರಜಾಗರ. ಆಮೇಲೆ ಮುಂದೆ ತಗೊಂಡಾಗ ಪ್ರಜಾನಾಂ, ಎಲ್ಲಾ ಪ್ರಜೆಗಳಿಗೂ ಕೂಡ ಗಮನಾಧಿಕಂ ರಮಣಾಧಿಕಂಚ ಅಸ್ಪ. ಅವ್ರ ಮೂಮೆಂಟ್ ಇರೋದು, ಆನಂದ ಸಿಗೋದೆಲ್ಲ ಪರಮಾತ್ಮನಿಂದ. ಅದಕ್ಕೆ ಪ್ರಜಾಗರ. ಊರ್ಧ್ವಗ, ಊರ್ಧ್ವಗ, ಊರ್ಧ್ವಗ ತುಂಬ ಮೇಲಿದ್ದಾನೆ ಎಲ್ಲರ ಮೇಲೆ. ಊರ್ಧ್ವ ಮೂಲ ವಧಶಾಖ ಮಿತೆ. ಮತ್ತೆ ಊರ್ಧ್ವಗ, ಊರ್ಧ್ವಂ ಗಮಯತಿ, ತನ್ನ ಭಕ್ತರನ್ನು ಮೇಲೆ ಕಳಿಸ್ತಾನೆ, ಉಳಿದವ್ರನ್ನ ಮೇಲೆ ಕಳಿಸ್ತಾನೆ, ದುಷ್ಟರನ್ನ ಕೊಂದು ಮೇಲೆ ಕಳಿಸ್ತಾನೆ, ಇವರನ್ನ ವೈಕುಂಠ ಕಳಿಸ್ತಾನೆ. ಊರ್ಧ್ವಗ, ಊರ್ಧ್ವಂ ಗಮಯತಿ, ಊರ್ಧ್ವಂ ಸ್ವಂ ಗಮಯತಿ. ಸರ್ವೋತ್ತಮ ತನ್ನ ಬಗ್ಗೆ ಭಕ್ತರಿಗೆ ತಿಳಿಸ್ಕೊಡ್ತಾನೆ. ಇದು ಯಾರು ಹೇಳ್ಕೊಡೋದು? ದೇವ್ರ ಬಗ್ಗೆ ಅವನಾಗಿ ತಿಳಿಸ್ಬೇಕಷ್ಟೇ. ಯಾರೇ ಗುರುಗಳು ಹೇಳಿದ್ರು ಕೂಡ ಒಳಗೆ ನಿಂತು ತಿಳಿಸೋದು ಪರಮಾತ್ಮನೇ. ಊರ್ಧ್ವಗ ಸತ್ಪಥ ಅಥವಾ ಊರ್ಧ್ವಶ್ಚಾಸೌ ಗಶ್ಚ, ಹಾಗೋ ಬಿಡಿಸ್ಬೋದು. ಊರ್ಧ್ವನಾಗಿದ್ದಾನೆ, ಈ ಜಗದ್ ಗಮನಾದಿ ಕರ್ತೃವಾಗಿದ್ದಾನೆ. ಸತ್ಪಥಾಚಾರ, ಸತ್ಪಥದಲ್ಲಿ ಆಚಾರಯತಿ, ಸನ್ಮಾರ್ಗದಲ್ಲಿ ನಡೆಸ್ತಾನೆ ಪರಮಾತ್ಮ. ಏನಾಹಮುದ್ದು ದುರ್ಮಾರ್ಗ ದುಧೃತ್ಯಾಭಿನಿವೇಶಿತ ಸಮ್ಯಕ್ ಶ್ರೀ ವೈಷ್ಣವೇ ಮಾರ್ಗೆ ಪೂರ್ಣ ಪ್ರಜ್ಞಂ ನಮಾಮಿತ. ಸನ್ಮಾನ ನಡೆಸ್ತಾನೆ, ಬಹಳ ಮುಖ್ಯ. ಅಥವಾ ಸತ್ಪಥೆ ಸಮ್ಯಕ್ ಆಚಾರಯತಿ, ಮೊದಲನೇ ಒಳ್ಳೆ ಪಥ, ಒಳ್ಳೆ ನಡೆಸೋದು ಅಷ್ಟೇ. ಒಳ್ಳೆ NH ಆಕ್ಸಿಡೆಂಟ್ ಮಾಡ್ತಾರಲ್ಲ, ಏನು ಉಪಯೋಗ? ಅದು ಚೆನ್ನಾಗಿ ನಡೆಸ್ತಾನೆ. ಅಥವಾ ಸತ್ಪಥದಲ್ಲಿರೋರ ಆಚಾರವೆಲ್ಲ ದೇವರ ಅನುಗ್ರಹದ ಫಲ, ಬೇರೆ ಅಲ್ಲ. ಮತ್ತೆ ಸತ್, ಸತ್ ಅಂದ್ರೆ ವಾಯುದೇವರು, ವಾಯುದೇವರ ಮಾರ್ಗದಲ್ಲೇ ನಡೆಸ್ತಾನೆ. ಗೊತ್ತಾಯ್ತಾ? ಸದಿತಿ ಪ್ರಾಣ, ಸದಿತಿ ಬ್ರಹ್ಮ, ಆ ರೀತಿ ನಡೆಸ್ತಾನೆ. ಸತ್ಪಥ. ಇದು ಸತ್ ಅಂದ್ರೆ ಮಂಗಳಕರವಾದ ಹಾದಿಯಲ್ಲಿ ನಡೆಸ್ತಾನೆ, ಮಂಗಳಕರವಾದ ಹಾದಿಯಲ್ಲಿ ನಡೆಸ್ತಾನೆ. ದುರ್ಮಾರ್ಗದಲ್ಲಿ ತೊಡಸೋದಿಲ್ಲ ಭಕ್ತರನ್ನ. ಪ್ರಾಣದಹ, ಅದೇ ಬುಧಂಕನೇ ಎಕ್ಸಾಂಪಲ್. ದುರ್ಮಾರ್ಗಕ್ಕೆ ಹೋಗ್ತಾ ಇದ್ದ, ಬಿಡಿಸಿ ಕಾಪಾಡ್ದ. ಪ್ರಾಣದಹ, ಪ್ರಾಣಂ ದದಾತಿ, ಯೋಗ್ಯರಿಗೆ ಪ್ರಾಣಾನ್ ದದಾತಿ. ಗೊತ್ತಾಯ್ತು? ಪ್ರಾಣ ಅನ್ನೋದು ಇಂದ್ರಿಯಗಳು, ಪ್ರಾಣ ಅಂದ್ರೆ ಪ್ರಾಣದೇವರು. ಏಕವಚನಕ್ಕೆ ಬೇರೆ ಅರ್ಥ, ಬಹುವಚನಕ್ಕೆ ಬೇರೆ ಅರ್ಥ. ಪ್ರಾಣದಹ. ಆಮೇಲೆ ಪ್ರಾಣಶ್ಚಾಪಿ ದಹ, ವಾಯುದೇವರಿಗೂ ಕೊಡ್ತಾನೆ ಪ್ರಾಣನ, ಅವರಿಂದ ಪ್ರಾಣೇನ ದದಾತಿ. ಪ್ರಾಣದೇವರ ಮೂಲಕ ಬದುಕಿಸಿದ್ದಾನೆ, ಪ್ರಾಣದೇವರನ್ನು ಬದುಕಿಸಿದ್ದಾನೆ, ಅವ್ರ ಮೂಲಕ ಉದರವನ್ನು ಬದುಕಿಸ್ತಾನೆ. ಅದಕ್ಕೆ ಪ್ರಾಣದಹ. ಆಮೇಲೆ ಪ್ರಣವ, ಪ್ರಣವ, ಪ್ರಣವ ಅಂದ್ರೆ ಓಂಕಾರ. ಪ್ರಣವ ಸರ್ವವೇದೇಶು, ಎಲ್ಲಿದೆ? ಗೀತಾವಾಕ್ಯ. ಪ್ರಣವ ಪ್ರಕರ್ಷೇಣ ನವಃ, ಎವರ್ ಗ್ರೀನ್. ಎವರ್ ಗ್ರೀನ್ ಅಂದ್ರೇನು? ಎಷ್ಟು ನೋಡಿದ್ರು ಸಾಲ. ನಾವು ನೋಡಿದ್ ನಮಗೆ ಸುಸ್ತಾಗಬೇಕ ಹೊರತು ಏನಾಗೋದಿಲ್ಲ. ಪರಮಾತ್ಮನ ಇದು ನಮಗೆಲ್ಲ ಬಗೆ ಬಗೆಯ ನೂತನವ ಕಾಣು ತಮಗೆ ಹರ್ಷದಿಂ ಪಗಡಿ ಹಿಗ್ಗುವ ಮಹಾಲಕ್ಷ್ಮಿ ಸಂತೈಸಲನ್ನೋದಿ. ನಾವು ಅಷ್ಟರ ಮೇಲೆ ಮಹಾದೇವಿ ಮಹಾಲಕ್ಷ್ಮಿಗೆ ಅಷ್ಟು ಹೊಸ ಹೊಸ ಕಾಣ್ಬೇಕಾದ್ರೆ
ಅನಂತಪಟ್ಟು ಪರಮಾತ್ಮ ಹೆಚ್ಚು ಸಾಕ್ಷಾತ್ ಮನ್ಮಥನಾಗಿದ್ದಾನೆ. ಪ್ರಣವ ಪ್ರಕರ್ಷೇಣ ಅವತಿ. ನವ ಅಂದ್ರೆ ಹೊಸ್ತನ ಕೊಡ್ತಾರೆ. ದೇವ್ರ ಕತೆ ಕೆಳಗೆ ಉತ್ಸಾಹ ಬರುತ್ತೆ, ಅದರಿಂದಾಗಿ ಪ್ರಕರ್ಷೇಣ ನವ. ಮತ್ತೆ ಇವರಿಗೆ ನವ ದೇಹವನ್ನೇ ಕೊಡ್ತಾರೆ. ಯಾರಿಗೆ? ಎಲ್ಲ ಆಪರೇಟ್ ಮಾಡಿಬಿಟ್ರು ಜಾಂಬವಂತಿಗೆ ಹೊಸ ದೇಹವನ್ನು ಕೊಟ್ಟ ತರುಣನ್ನು ಮಾಡಿ ಹಾಕಿಬಿಡ್ತಾರೆ. ಪ್ರಣವ. ಮತ್ತೆ ಪ್ರಕೃಷ್ಟ ನಹ ಪ್ರಕೃಷ್ಟಂ ಓಂ ಅಸ್ಮಾತ್. ಪ್ರಕೃಷ್ಟ ಆನಂದವನ್ನು ಕೊಡ್ತಾನೆ. ವಾ ಅಂದ್ರೆ ಜ್ಞಾನ ಕೊಡ್ತಾನೆ. ಜ್ಞಾನ ಆನಂದನೇ ಬೇಕಾಗಿದೆ ಎಲ್ರಿಗೂ ಕೂಡ, ಎರಡನ್ನು ಎಲ್ಲರಿಗೂ ಕೊಡ್ತಾನೆ. ಪಣಹ ಪಣಹ ಮುಂದೆ ಪಣ ಅಂದ್ರೆ ಒಂದು ಅರ್ಥ ಇದ್ದೇ ಇದೆ, ಪಣ ಗಿಣ್ಣವೆಲ್ಲ ಅರ್ಥ ಇದ್ದೇ ಇದೆ. ಇನ್ನೊಂದು ಅರ್ಥ ಪ ಅಂದ್ರೆ ಪಾಂತೀತಿ ಪಾಹ ಚಕ್ರವರ್ತಿನ. ಎಲ್ಲಿ ಬಂತು? ಸಂಖ್ಯಾನ. ಅವರಿಗೆ ವಿಶೇಷವಾಗಿ ಆನಂದವನ್ನು ಕೊಡ್ತಾನೆ. ಇಲ್ಲವ್ರು ಯಾರು ರಾಜನಾಗಕ್ಕೆ ಇಷ್ಟಪಡ್ತಾರಾ? ನಾನು ಮುಖ್ಯಮಂತ್ರಿ ಆಗ್ಬೇಕು, ರಾಜನಾಗಬೇಕು ಅಂತ ಯಾಕೆ ಅನ್ಕೋತಾರೆ? ಆ ಪೋಸ್ಟ್ ವೈಭವನೇ ಬೇರೆ ಇದೆ. ಅದಕ್ಕೋಸ್ಕರನೇ ಪರಮಾತ್ಮ ಅಲ್ಲಿ ಅವರಿಗಿದ್ದು ದುಃಖನೂ ಕೊಡ್ತಾನೆ. ಜೈಲಿಗೆ ಹೋದ್ರೆ ದುಃಖನೂ ಕೊಡ್ತಾನೆ. ಅದಕ್ಕೆ ಒಳ್ಳೆ ರೀತಿ ಆಡೋವರಿಗೆ ಆನಂದ ಕೊಡ್ತಾನೆ. ಆದ್ದರಿಂದ ಪಣಹ ಅಂತ ಇವರಿಗೆ ಹೆಸರಿದೆ. ಈ ರೀತಿ ಅನೇಕ ಅರ್ಥಗಳು ಬಂದು ಅದಕ್ಕೆ ವಿಷಯ ಮುಗಿತು. ಇನ್ನು ಉಳಿದಿದ್ದ 5 ಈಗ 5 ಬಿಡ್ತದೆ. ನಾಳೆಗಾರ ಮುಗಿ. ಇದು ದೇವರು ಹರಿದಿನ ಏಕಾದಶಿ ಕೂಡ ವಿಶೇಷವಾಗಿ